Jai Hind, welcome to Classic Education YouTube channel. I am Mahesh Pundibish, a faculty member for Quantitative Aptitude ಅಥವಾ ನೀವು ಮ್ಯಾಥ್ಸ್ ಅಂತ ಕರಿಬೋದ್ರಿ. ಸೊ RRB ಗ್ರೂಪ್ ಡಿ ಎಕ್ಸಾಮ್ಸ್ ಒಂದು ಸಿರೀಸ್ ನಡೆದತ್ರಿ. ಒಳ್ಳೆ ರೀತಿ ಒಳಗೆ ರೆಸ್ಪಾನ್ಸ್ ಕೊಡಾಕತ್ತೀರಿ. ಓಕೆ, ಇದೇ ರೀತಿ ನಿಮ್ಮ ಸ್ಟಡಿನ ಕಂಟಿನ್ಯೂ ಮಾಡ್ರಿ. ಸೊ ಸಪೋಸ್ ನೀವು RRB ಗ್ರೂಪ್ ಡಿ ಎಕ್ಸಾಮ್ಸ್ ಫಾರ್ಮ್ ಹಾಕಿದಿರಿ ಅಥವಾ ಹಾಕ್ಬೇಕಂತ ಮಾಡಿದಿರಿ, ಈ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡ್ಬೇಕಂತ ಹೇಳಿ ಒಂದು ಸ್ಪೆಸಿಫಿಕ್ಲಿ ಸ್ಟಡಿ ನಿಮಗೆ ಬೇಕಾಗಿತ್ತು ಅಂತಂದ್ರೆ ನಾವು RRB ಗ್ರೂಪ್ ಡಿ ಎಕ್ಸಾಮ್ ಒಂದು ಆನ್ಲೈನ್ ಕ್ಲಾಸ್ನ ಮಾಡ್ತಿದ್ದೀವಿ. ಸೊ ಲೈವ್ ಕ್ಲಾಸಸ್ ಇರ್ತೈತ್ರಿ, ಪ್ಲಸ್ ರೆಕಾರ್ಡಿಂಗ್ಸು ಇರ್ತಾವ್ರಿ. ನೀವು ಬೇಕಂತಂದ್ರೆ ಈ ಕ್ಲಾಸಸ್ನ ಜಾಯಿನ್ ಮಾಡ್ಕೋಬಹುದು. ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಮತ್ತು ಜನರಲ್ ಅವೇರ್ನೆಸ್. ಸೊ ನಿಮ್ದೇನು ಸಿಲೆಬಸ್ ಐತಿ ಆ ಸಿಲೆಬಸ್ನ ನಾವು ಡೀಟೇಲ್ ಆಗಿ ನಿಮ್ಮ ಎಕ್ಸಾಮ್ಸಿಗೆ ಏನು ಬೇಕಾಗೈತಿ ಅದನ್ನು ಕಂಪ್ಲೀಟ್ಲಿ ಕವರ್ ಮಾಡಿ ಕೊಡೋ ಜವಾಬ್ದಾರಿ ನಮ್ದು. ಸೊ ತೆಳಗಡೆ ಡಿಟೇಲ್ ಇನ್ಫಾರ್ಮೇಶನ್ ಡಿಸ್ಕ್ರಿಪ್ಷನ್ ಒಳಗಡೆ ಐತ್ರಿ, ಅಥವಾ ಇಲ್ಲೇ ಕಾಣ್ತಿರುವಂಥ ನಂಬರಿಗೆ ನೀವು ಕಾಲ್ ಮಾಡ್ಬೋದ್ರಿ, ಎಂಕ್ವೈರಿ ಮಾಡ್ರಿ. ಓಕೆ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಸೊ ಈ ಬ್ಯಾಚ್ನ ಆದಷ್ಟು ಜಲ್ದಿ ನೀವು ಜಾಯಿನ್ ಆಗ್ರಿ. ಓಕೆ, ಫಾರ್ ಮೋರ್ ಬೆನಿಫಿಟ್ಸ್. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ನಾವು ನಂಬರ್ ಆಫ್ ಫ್ಯಾಕ್ಟರ್ಸ್ನ ನೋಡ್ಕೋತಿದ್ದೀವಿ. ಆಮೇಲೆ ನಿನ್ನೆ ನಾ ಇದ್ರ ಬಗ್ಗೆ ಥಿಯರಿ ಡಿಸ್ಕಷನ್ ಮಾಡೀವಿ. ಒಂದು ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡೀನಿ, ಒಂದು ಕ್ವಶನ್ನ ನಾನು ಹೋಮ್ವರ್ಕ್ ಕೊಟ್ಟೀನಿ. ಭಾಳ ಚೆನ್ನಾಗಿ ಕಮೆಂಟ್ ಮಾಡೀರಿ, ವೆರಿ ಗುಡ್, ರೈಟ್? ಸೊ ಇದ ಕ್ವಶನ್ನ ಒಂದ್ಸಲ ಸಾಲ್ವ್ ಮಾಡೋಣ. ಕೆಲವೊಬ್ರು ಸರ್ ಸ್ವಲ್ಪ ನಂಬರ್ ಡಿಫಿಕಲ್ಟ್ ಅನ್ಸಾಗತೈತಿ ಅಂತ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿರಿ. ಇರ್ಲಿ, ಏನು ತೊಂದರೆ ಇಲ್ಲ. ಓಕೆ, ಸೊ ಯಾರು ಡೈರೆಕ್ಟ್ಲಿ ಈ ಕ್ಲಾಸಿಗೆ ಬಂದಿರಿ, ಸೊ ನಿಮಗೆ ಅರ್ಥ ಆಗ್ಲಿಕ್ಕಿಲ್ರಿ. ಸೊ ಫಸ್ಟ್ ಸಲ ಇದರದ್ದು ಪ್ರೀವಿಯಸ್ ವಿಡಿಯೋ, ಓಕೆ, ಸೊ ಫ್ಯಾಕ್ಟರ್ಸ್ ಅಂತ ಏನು ಒಂದು ಟಾಪಿಕ್ ಅಂತ ಐತಲ್ಲ, ಸೊ ಇದರದ್ದು ಪ್ರೀವಿಯಸ್ ವಿಡಿಯೋನ ಒಂದ್ಸಲ ನೋಡ್ಕೊಂಡು ಆಮೇಲೆ ಈ ವಿಡಿಯೋಗೆ ಬರ್ರಿ. ಓಕೆ, ಸೊ ರೈಟ್, ಸೊ ಲೆಟ್ಸ್ ಸ್ಟಾರ್ಟ್. ಈಗ ನಿನ್ನೆ ನಾ ನಿಮಗೆ ಕ್ಲಾಸ್ ಮಾಡ್ಬೇಕಾದ್ರೆ ಇನ್ ಬಿಟ್ವೀನ್ದಾಗ ಒಂದು ಮಾತು ಏನು ಹೇಳೀನ್ರಿ, ಸ್ವಲ್ಪ ನೀವು ಮಗ್ಗಿ ಬಾಯಾಟ್ ಮಾಡ್ಬೇಕಪ್ಪ ಅಂತ ಹೇಳೀನ್ರಿ. ಓಕೆ, ಸೊ ಅಟ್ಲೀಸ್ಟ್ ಒಂದು 25 ತನಾರ ನೀವು ಮಗ್ಗಿ ಬಾಯಾಟ್ ಮಾಡ್ಬೇಕು. ಒಂದ್ ವೇಳೆ ಇದನ್ನು 30 ತನ ಓದ್ರೂ ಒಳ್ಳೇದು. ಓಕೆ, ಅಟ್ಲೀಸ್ಟ್ ಒಂದು 25 ತನಾರ ನೀವು ಮಗ್ಗಿ ಬಾಯಾಟ್ ಮಾಡ್ಬೇಕು ಅಂತ ನಿನ್ನ ಕ್ಲಾಸ್ ಒಳಗೆ ಹೇಳಿದ್ದೀನಿ ನೀವು. ಓಕೆ, ಯಾಕೆ ಹೇಳಿರ್ಬೇಕು ಸರ್? ಓಕೆ, ಈಗ ಇದ ನಂಬರ್ನ ನೋಡ್ರಿ, 144. ಈಗ ನೀವು ನನಗೆ ಕೇಳೋದಾದ್ರ, ಯಾಕಂದ್ರೆ ನಾ ಸ್ವಲ್ಪ ಮಗ್ಗಿ ಬಾಯಾಟ್ ಮಾಡೀನ್ರಿ, ಇದನ್ನ ಡೈರೆಕ್ಟ್ಲಿ ಏನ್ ಮಾಡ್ತೇನಪ್ಪ ಅಂತಂದ್ರ 16 9 ಅಂತ ಬರೀತೀನಿ. ಓಕೆ, 16 ಅಂತ ಬರೀತೀನಿ ನಾನು. ಓಕೆ, ಆಮೇಲೆ ಈಗ 16 ಏನೈತಿ ಅಂತಂದ್ರೆ ಇದು 2⁴ ಐತ್ರಿ. ಆಮೇಲೆ 9 ಏನೈತಪ್ಪ ಅಂತಂದ್ರೆ ಇದು 3² ಐತ್ರಿ. ಟೆನ್ಷನ್ ತಗೋಬೇಡ್ರಿ, ಮತ್ತೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನ್ರಿ ನಾ. ಬಟ್ ನೀವು ಎಕ್ಸಾಮ್ ಒಳಗೆ ಏನ್ ಮಾಡಬೇಕಾಗಿತ್ತು ಅಂತ ತೋರ್ಸಾಕತ್ತೀನಿ ಒಂದ್ಸಲ. ಈಗ ಇಲ್ಲಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕಾಗೈತ್ರಿ. ಸೊ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಂದ್ರೆ ಏನ್ರಿ? ಪವರಿಗೆ 1 ಕೂಡಿಸ್ರಿ ಅಂತ ಹೇಳಿ ನಾನು. ಪವರಿಗೆ 1 ಕೂಡಿಸ್ರಿ, 4 + 1 5. ಇಲ್ಲಿ ಗುಣಾಕಾರ ಐತ್ರಿ. ಪವರ್ ಇಲ್ಲಿ ಏನೈತ್ರಿ? 2 2 + 1 ಅಂದ್ರೆ ಎಷ್ಟು ಆಕತಿ? 4 + 1 5, 2 + 1 3. ಸೊ 5 3s is 50. ಸೊ ಈ ಕ್ವಶನ್ ಅದು ಕರೆಕ್ಟ್ ಆನ್ಸರ್ ಏನ್ರಿ? 50. ಓಕೆ, ಇರ್ಲಿ, ಏನ್ ತೊಂದರೆ ಇಲ್ಲ. ಸರ್ ನಿನ್ನೆ ನಾವು ಶುರು ಮಾಡೀವ್ರಿ ಬಾಯಾಟ್ ಮಾಡಾಕ, ಇನ್ನು 16 ಒಳಗೂ ರೀಚ್ ಆಗಿಲ್ಲ, ನೀವು 5 ಮಲ್ಟಿಪಲ್ಸ್ ಮಾಡಂತ ಹೇಳಿರಿ ನಮ್ಗೆ, ರೈಟ್? ಇರ್ಲಿ, ಏನ್ ತೊಂದರೆ ಇಲ್ಲ. ಸೊ ಈಗ ಇದನ್ನ ಹೆಂಗ್ ಮಾಡೋದು? ಸಪೋಸ್ ನಿಮಗಿದು ಗೊತ್ತಿರ್ಲಿಲ್ಲ ಅಂತಂದ್ರೆ ನೀವು ಏನ್ ಮಾಡ್ಬೋದ್ರಿ? ಈಗ ನನಗೆ ಹೇಳ್ರಿ, 144 ಈ ನಂಬರ್ನ ನೋಡಿದ್ರ ಇದು 2ರಲ್ಲಿ ಭಾಗ ಆಗ್ತೈತಿ ಸರ್, ಯಾಕಂದ್ರೆ ಡಿವಿಸಿಬಿಲಿಟಿ ರೂಲ್ ಹೇಳಿನ್ರಿ ನಾ ನಿಮಗೆ. ಸೊ ಹಂಗಾದ್ರೆ ಇದನ್ನ ನೀವು 2ರಲ್ಲಿ ಭಾಗ ಮಾಡಿದ್ರಿ ಅಂತ ಅನ್ಕೋರಿ. ಸೊ ಇಲ್ಲಿ 2 ಬರಿಬಹುದ್ರಿ. ಸೊ ಇದು 2ರಲ್ಲಿ ಭಾಗ ಮಾಡಿದ್ರ 2 7s 14, ಆಮೇಲೆ 2 2s. ಇಲ್ಲಿ ಏನ್ ಬರಿಬಹುದು ನೀವು? 72 ಅಂತ ಬರಿಬಹುದು. 2 × 72 ಅಂತ ನೀವು ಬರಿಬಹುದು. ಓಕೆ, ಈಗ 72 ನೋಡಿದ ತಕ್ಷಣ ಇದು 9ರಲ್ಲಿ ಭಾಗ ಆಗ್ತೈತ್ರಿ.
ಓಕೆ, ಸೊ 9 ಅಂತಂದ್ರೆ ಹೆಂಗ್ ಬರೀತೀರಿ ಇದನ್ನ? 9 8 ಅಂತ ಬರೀತೀರಿ. 9 8 72. ಅಂದ್ರೆ ನೋಡ್ರಿ, ಒಂದು ಸ್ಟೆಪ್ ಇಲ್ಲಿ ಎಕ್ಸ್ಟ್ರಾ ಬರೀತೀನಿ. ಸಪೋಸ್ ನಿಮಗ್ 144 ಯಾವ ಮಗ್ಗಿ ಒಳಗ್ ಬರ್ತೈತಿ ಅಂತ ಗೊತ್ತಿರ್ಲಿಲ್ಲ ಅಂತಂದ್ರ ನಾ ಏನ್ ಹೇಳಿನ್ರಿ, ಅಟ್ ಲೀಸ್ಟ್ ಈ ನಂಬರ್ ನೋಡಿದ ತಕ್ಷಣ 2 ಭಾಗ ಆಗ್ತೈತಿ ಅಂತ ಗೊತ್ತಾಗ್ತೈತಿ ನಿಮಗೆ. ಸೊ ಇಲ್ಲಿ ನಾ ಏನ್ ಮಾಡೀನ್ರಿ, 2 ಇಂಟು ಎಷ್ಟ್ರಿ 72. ಸೊ 2 ಇಂಟು 72 ಅಂತ ಬರ್ದೇನ್ರಿ. ಈಗ 72 ಒಂದು ಸಿಂಪಲ್ ನಂಬರ್ ಐತಿ. 72 ಅದ ನಂಬರ್ ನೋಡಿದ ತಕ್ಷಣ, ಯಾಕಂದ್ರೆ 7 + 2 ಮಾಡಿದಾಗ 9 ಬರ್ತೈತಿ. ಸೊ ಡಿಜಿಟ್ ಸಮ್ 9 ಅಂತಂದ್ರ ನಾ ಡಿವಿಸಿಬಿಲಿಟಿ ರೂಲ್ ಒಳಗೆ ಹೇಳಿ ನೋಡ್ರಿ, ಇದು 9ರ ಮಗ್ಗಿ ಒಳಗೆ ಬರ್ತೈತಿ. ಅಥವಾ ಈ 72ನ ನೋಡಿದ ತಕ್ಷಣ ಇದು 9ರ ಮಗ್ಗಿ ಒಳಗೆ ಬರ್ತೈತಿ ಅಂತ ಅಟ್ ಲೀಸ್ಟ್ ನಿಮ್ಗೆ ಹಂಗೂ ಗೊತ್ತಾಗ್ತೈತಿ. ಸೊ 9 8 ಸೊ 9 8 is 72. ಕರೆಕ್ಟ್? ಸೊ ಅಂದ್ರೆ ಇದನ್ನ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೀತೀನಿ ನೋಡ್ರಿ. ಇಲ್ಲಿ 2 ಬರ್ದೇನ್ರಿ, ಆಮೇಲೆ ಇಲ್ಲಿ 9 ಬರೀತೀನ್ರಿ, ಆಮೇಲೆ ಇಲ್ಲಿ 8 ಬರೀತೀನಿ. ಹೌದಾ? ಬಟ್ ನೋಡ್ರಿ, 9 ಮತ್ತು 8 ಇವು ಎರಡು ಪ್ರೈಮ್ ನಂಬರ್ಸ್ ಇಲ್ಲ. ನಾ ಹೇಳಿ ನಿಮಗೆ, ಇಲ್ಲಿ ಬರ್ಕೋಬೇಕಾದ್ರೆ ಏನ್ ಬರ್ಕೋಬೇಕ್ರಿ? ಪ್ರೈಮ್ ನಂಬರ್ಸ್ ಬರ್ಕೋಬೇಕು. ಹಾ, ಪ್ರೈಮ್ ನಂಬರ್ಸ್ ಇಲ್ಲ, ಬಟ್ ಪ್ರೈಮ್ ನಂಬರ್ಸ್ ಪವರ್ಸ್ ದಾಗ ಬರ್ಕೋಬಹುದೇನ್ರಿ? ಎಸ್, ಬರ್ಕೋಬಹುದು. ಹೆಂಗ್ ಬರ್ಕೋಬಹುದು? ಈ 2 ಹಂಗ ಬರ್ಕೋರಿ. 9ನ ಏನಂತ ಬರ್ಕೋಬಹುದು ನೀವು? 2 ಸ್ಕ್ವೇರ್ 3 ಸ್ಕ್ವೇರ್ ಅಂತ ಬರ್ಕೋಬಹುದ್ರಿ. 8ನ ಏನಂತ ಬರ್ಕೋಬಹುದು ನೀವು? 2 ಕ್ಯೂಬ್ ಅಂತ ಬರ್ಕೋಬಹುದು. ಹೌದೇನಿಲ್ರಿ? ರೈಟ್. ಸೊ ಈಗ ನೋಡ್ರಿ, 2 ಎಷ್ಟ್ ಅದಾವ ನೋಡ್ರಿ, ಇಲ್ಲೇ 2 ಎಷ್ಟ್ ಅದಾವ್ರಿ? ಇಲ್ಲಿ 3 ಅದಾವ್ರಿ. ಇಲ್ಲಿ ಏನೂ ಇರ್ಲಿಲ್ಲ ಅಂದ್ರೆ 1 ಇರ್ತೈತೆ ಅಂತ ಹೇಳಿನ್ರಿ. ಸೊ 3 + 1 4. ಸೊ 2 ಎಷ್ಟ್ ಅದಾವ್ರಿ? ಇಲ್ಲಿ 4 ಅದಾವ್ರಿ. ಓಕೆ, ನೆಕ್ಸ್ಟ್ 3 ಎಷ್ಟ್ ಅದಾವ್ರಿ? 3 2 ಅದಾವ್ರಿ. 3 ಎಷ್ಟ್ ಅದಾವ್ರಿ? ಅವು 2 ಅದಾವ್ರಿ. ಸೊ ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಏನಾಗ್ತೈತ್ರಿ? ಇಲ್ಲಿ ನಂಬರ್ ಆಫ್ ಫ್ಯಾಕ್ಟರ್ಸ್ 4 + 1 5 ಇಂಟು 2 + 1 3. ಸೊ 5 3s ಎಷ್ಟು ಬಂತ್ರಿ? 15 ಬಂತ್ರಿ. ಸೊ ವಾಟ್ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್? 15 is the correct answer for this question. ನೋಡ್ರಿ, ಮಗ್ಗಿ ಗೊತ್ತಿರ್ಲಿಲ್ಲ ಅಂತಂದ್ರ ಇಷ್ಟೆಲ್ಲ ಮಾಡ್ಬೇಕಾಗ್ತದೆ. ಅದ ಮಗ್ಗಿ ಗೊತ್ತಿತ್ತಂದ್ರೆ ಸೊ ಡೈರೆಕ್ಟ್ಲಿ ಇದನ್ನ ಏನ್ ಬರಿಬಹುದು ಅಂತ ಹೇಳಿನ್ರಿ ನಾನು. ಇಲ್ಲಿ ಬೇಕಾದ್ರೆ ಇಲ್ಲಿ ಇನ್ ಎಕ್ಸಾಮ್ ಅಂತ ಬರೀತೀನಿ ನೋಡ್ರಿ. ಇಲ್ಲಿ ಯಾಕೆ ಹೇಳ್ರಿ, ಎಕ್ಸಾಮ್ ಒಳಗಡೆ ಹೋಗೋಕ್ಕಿಂತ ಮೊದಲು ನೀವು ಎಲ್ಲರೂ ಟೇಬಲ್ಸ್ ಬೈ ಮಾಡಿರ್ತೀರಿ ಅಂತ ನಾನು ನಂಬಿನ್ರಿ. ಸೊ ಎಕ್ಸಾಮ್ ಒಳಗಡೆ ಈ 144 ನೋಡಿದ ತಕ್ಷಣ ನಿಮ್ ಮೈಂಡಿಗೆ ಏನ್ ಬರ್ತೈತ್ರಿ? 16 9s ಅಂತ ಬರ್ತೈತಿ. 16 9. 16 ಅಂದ್ರೆ ಎಷ್ಟ್ರಿ? 2 4 2 4 ನೋಡ್ರಿ. 2 ಇಂಟು 2 ಇಂಟು 2 ಇಂಟು 2. ಹೌದಾ? 2 2 4 2 2 4 4 4 16. ಸೊ 16 ಅಂದ್ರೆ ನೀವ್ ಏನಂತ ಬರಿಬಹುದು? 1 2 3 4 ಅಂದ್ರೆ 2 4 ಅಂತ ಬರಿಬಹುದು. ಸೊ ಇಲ್ಲಿ ಏನ್ ಬರ್ದೇನ್ರಿ ನಾನು? 2 4 2 4 ಇಂಟು 9 ಅಂದ್ರೆ ಎಷ್ಟ್ರಿ? ನಿಮಗೆಲ್ಲ ಗೊತ್ತೈತಿ, 3 ಸ್ಕ್ವೇರ್. ಸೊ ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಏನಾಗ್ತೈತ್ರಿ? 4ಕ್ಕೆ 1 ಕೂಡಿಸ್ರಿ 5 ಗುಣಾಕಾರ, 2ಕ್ಕೆ 1 ಕೂಡಿಸ್ರಿ 3. ಸೊ 5 3s ಎಷ್ಟು ಬರ್ತೈತ್ರಿ? 50. ಸೊ ಎಕ್ಸಾಮ್ ಒಳಗೆ ಮಾಡಬೇಕಾಗಿರೋದು ಇಷ್ಟ. ಇದನ್ನ ಯಾಕೆ ಮಾಡಿದೀವ್ರಿ ನಾವು? ಮಗಿ ಗೊತ್ತಿರಲ್ಲ, ಅದಕ್ಕೆ ಮಾಡಿದೀವಿ. ಸಿಂಪಲ್. ಸೊ ಅದಕ್ಕೆ ನಾನು ನಿನ್ನೆ ಕ್ಲಾಸ್ ಒಳಗೆ ಏನ್ ಹೇಳಿನ್ರಿ, ಸ್ವಲ್ಪ ಟೇಬಲ್ಸ್ ನ ಬೈ ಹಾರ್ಟ್ ಮಾಡ್ರಿ, ಕಂಪಲ್ಸರಿ. ಮಾಡಿದಿರಿ ಅಂತಂದ್ರೆ ಕಡಿಮೆ ಟೈಮ್ ಒಳಗೆ ರಿಸಲ್ಟ್ ಸಿಗ್ತೈತಿ ನಿಮಗೆ. ಈಗ ಇದನ್ನ ನೀವು ಈ ಮೆಥಡ್ಲೇ ಮಾಡಿದಿರಿ ಅಂತಂದ್ರೆ ಆನ್ಸರ್ ಬರಂಗಿಲ್ಲ ಅಂತಲ್ಲ, ಆನ್ಸರ್ ಬರ್ತೈತ್ರಿ, ಬಟ್ ಟೈಮ್ ತಗೋತೈತಿ. ನೀವು ಇದು ಒಂದು ಕ್ವಶನ್ ಸಾಲ್ವ್ ಮಾಡ್ಕೊಡೋದನ್ನ ನಿಮ್ಮ ಕಾಂಪಿಟೇಟರ್ಸ್ ಆಲ್ರೆಡಿ ಈ ಮೆಥಡ್ ಮಾಡಿ ಮುಂದೆ 2 ಕ್ವಶನ್ ಸಾಲ್ವ್ ಮಾಡಿರ್ತಾರೆ. ಅವ್ರು ಆಲ್ರೆಡಿ ನಿಮ್ನ 2 ಕ್ವಶನ್ ಹಿಂದೆ ಹಾಕಿದಾರ್ರಿ ಅವ್ರು. ಯಾಕ್ರಿ? ಓನ್ಲಿ ಬಿಕಾಸ್ ಆಫ್ ಒನ್ ರೀಸನ್, ದಟ್ ಈಸ್ ಟೇಬಲ್ಸ್. ಅವ್ರಿಗೆ ಮಗಿ ಗೊತ್ತಿತ್ತು, ಈ ರೀತಿ ಸಾಲ್ವ್ ಮಾಡಿ ಮುಂದೆ ಹೋದ್ರಿ. ನಿಮಗೆ ಮಗಿ ಗೊತ್ತಿರ್ಲಿಲ್ಲ, ನೀವು ಇಲ್ಲೇ ಉಳಿದ್ರಿ. ಅರ್ಥ ಆಯ್ತ್ರಿ? ಸೊ ಟೈಮ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದಿ ಎಕ್ಸಾಮ್. ನಾ ಹೇಳಿದ್ ನಿಮಗೆ, ರೈಟ್? ಚಲೋ, ಇಟ್ಸ್ ಓಕೆ. ಓಕೆ, ಸೊ 2 ತರ ಮಾಡಿ ತೋರಿಸಿನ್ರಿ. ಇದು ನಿಮ್ಗೆ ಅರ್ಥ ಮಾಡ್ಸಕ್ ಮಾಡಿ ತೋರಿಸಿನ್ರಿ. ಇದು ಎಕ್ಸಾಮ್ ಒಳಗೆ ಮಾಡಬೇಕಾಗಿರೋದು ಮೆಥಡ್ ರೀ. ಮುಂದೆ ಹೋಗೋಣ್ರಿ. ಎಸ್, 420. ಓಕೆ, ಸೊ 420 ಬಹಳ ಫೇಮಸ್ ನಂಬರ್ ಐತಿ. ಹೌದಾ? ಸೊ 420 ಅಂದ್ರೆ ನಾ ಏನ್ ಹೇಳಿನ್ರಿ, ಮೊದಲ ಇಲ್ಲಿ 0 ಐತ್ರಿ. ಸೊ 1 0 ಇತ್ತಂದ್ರ 1 2 ಮತ್ತು 1 5 ಬರೀರಿ ಅಂತ ಹೇಳಿ ನಾನು ಮೊದಲ. ಆಮೇಲೆ ಒಂದ್ ಸಲ 1 2 ಮತ್ತು 1 5 ಬರದ್ರಿ ಅಂತಂದ್ರೆ ಎಷ್ಟು ಉಳಿತೈತ್ರಿ? 42 ಉಳಿತೈತಿ. ಸೊ 42 ಅಂದ್ರೆ ಎಷ್ಟ್ರಿ? 7 6. ಹೌದಾ? ರೈಟ್. ಈ 7 6 ಅಂತಂದ್ರ ನಿಮ್ಗೆ ಗೊತ್ತೈತೆ 6 ಒಂದು ಪ್ರೈಮ್ ನಂಬರ್ ಇಲ್ಲ ಅಂತ ಹೇಳಿ. ಸೊ ಇಲ್ಲೇ ಏನ್ ಮಾಡ್ಬಿಟ್ರಿ, ಇದನ್ನ
ಇದನ್ನ 2 3s ಅಂತ ಬರದ್ ಬಿಡ್ರಿ. 6 ಅಂದ್ರೆ ಏನ್ರಿ 2 3s ಅಂತ ಬರೀಬಿಡ್ರಿ. 2 ಮತ್ತ 3 ಏನದಾವ್ರಿ ಇವೆರಡು ಪ್ರೈಮ್ ನಂಬರ್ಸ್ ಅದಾವ್ರಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನೈತಿ ನಮ್ದ, ಎರಡು ಎಷ್ಟ್ ಅದಾವ್ ಕೌಂಟ್ ಮಾಡ್ರಿ. ಎರಡು ಇಲ್ಲಿ ಒಂದ್ ಐತ್ರಿ, ಇಲ್ಲಿ ಒಂದ್ ಐತ್ರಿ. ಸೊ ಎರಡು ಎಷ್ಟ್ ಅದಾವ್ರಿ, ಎರಡು ಅದಾವ್ರಿ. ಹೌದಾ? ನೆಕ್ಸ್ಟ್ ಮೂರ್ ಎಷ್ಟ್ ಅದಾವ್ರಿ, ಮೂರ್ ಒಂದ ಐತಿ. ಸೊ ಮೂರ್ ಎಷ್ಟ್ ಅದಾವ್ರಿ, ಮೂರ್ ಒಂದ ಐತಿ. ಆಮೇಲೆ 5 ಎಷ್ಟ್ ಅದಾವ್ರಿ, 5 ಒಂದ ಐತ್ರಿ. ಕರೆಕ್ಟ್? ಆಮೇಲೆ 7 ಎಷ್ಟ್ ಅದಾವ್ರಿ, 7 ಒಂದ ಐತಿ. ಮತ್ತೆ ಯಾವ್ರ ಬಿಟ್ಟಿವೇನ್ ನೋಡ್ರಿ, ಇಲ್ಲ. ಸೊ ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಏನಾಕೈತಿ ಅಂತ ಹೇಳಿನ್ರಿ, ಫ್ಯಾಕ್ಟರ್ಸ್ ಪವರ್ಸ್ ಒಂದ್ ಆಡ್ ಮಾಡ್ರಿ. 2 ಐತಿ, 2 + 1 3. ನಾ ಡೈರೆಕ್ಟ್ಲಿ ಬರೆಯಾಕತ್ತೀನಿ ನೋಡ್ರಿ. ನಿನ್ನೆ ಕ್ಲಾಸ್ ನೀವು ನೋಡ್ಕೊಂಡು ಬಂದಿರಿ, ಅದನ್ನ ರಿವಿಷನ್ ಮಾಡಿರಿ ಅಂತ ಅನ್ಕೊಂಡಿನಿ ನಾನು. ಪವರಿಗೆ ಒಂದು ಆಡ್ ಮಾಡ್ರಿ 2, ಪವರಿಗೆ ಒಂದು ಆಡ್ ಮಾಡ್ರಿ 2. ಯಾಕಂದ್ರೆ 1 ಐತಿ, 1 + 1 ಎಷ್ಟು ಆಕತ್ರಿ 2. ಪವರಿಗೆ ಮತ್ತೆ ಒಂದು ಆಡ್ ಮಾಡ್ರಿ, ಎಷ್ಟು ಬಂತ್ರಿ? ಓಕೆ, ಸೊ ಇದು 2 × 2 × 2 8. ಸೊ 8 3s 24. ಸೊ ಈ ಕ್ವಶನ್ ಅದ ಆನ್ಸರ್ ಎಷ್ಟು ಆಕತ್ರಿ, 24 ಆಗ್ತೈತ್ರಿ. ಸೊ 24 ಇಸ್ ದಿ ಕರೆಕ್ಟ್ ಆನ್ಸರ್. 24 ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ ಇದ್ರು? 24 ಫ್ಯಾಕ್ಟರ್ಸ್ ಅದಾವ್ರಿ. 420 ಇದ್ರು ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ? 24 ಫ್ಯಾಕ್ಟರ್ಸ್ ಅದಾವ್ರಿ. ದಟ್ ಈಸ್ 24. ರೈಟ್? ಓಕೆ, ಚಲೋ. ಹಾ, ಇದು ಬಹಳ ಫೇಮಸ್ ಕ್ವಶನ್ ಐತ್ರಿ. ಅದ ನನಗನ್ನಿಸ್ತೈತ್ರಿ ಇದು ಆಲ್ಮೋಸ್ಟ್ ಆಲ್ ಎಕ್ಸಾಮ್ಸ್ದಾಗ ಬಂದೈತ್ರಿ. ಓಕೆ, SSC ಒಳಗೂ ಬಂದೈತ್ರಿ, ರೈಲ್ವೇಸ್ ಒಳಗೂ ಬಂದೈತಿ. ರೈಲ್ವೇಸ್ ಒಳಗೆ ಬರೀ ಗ್ರೂಪ್ ಡಿ ಅಂತಲ್ಲ, ಇದು ALP 2018 ಒಳಗೂ ಬಂದಿತ್ರಿ ಅದ. ಆಮೇಲೆ NTPC ಎಕ್ಸಾಮ್ ಒಳಗೂ ಬಂದಿತ್ರಿ ಅದ, ರೈಲ್ವೇಸ್ ಒಳಗಡೆ. ಓಕೆ, ರೈಟ್. ಸೊ ಫೈಂಡ್ ದಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 3600. ಓಕೆ, ಅಗೇನ್ ನೋಡ್ರಿ, ಇಲ್ಲಿ ನಾನು 3600 ಅಂತ ಬರೀತೀನಿ. ಸೊ 3600. ಸೊ ಈಗ ಇದನ್ನ ಏನ್ ಮಾಡ್ರಿ, ಫ್ಯಾಕ್ಟರ್ಸ್ ಹೊಡ್ಕೋರಿ. ಈಗ ಇದು 0 ಐತ್ರಿ, ಒಂದು 2 ಮತ್ತು ಒಂದು 5 ಬರ್ಕೋರಿ. ಇಲ್ಲಿ ಇನ್ನೊಂದು 0 ಐತ್ರಿ, ಇನ್ನೊಂದು 2, ಇನ್ನೊಂದು 5 ಬರ್ಕೋರಿ. ಕರೆಕ್ಟ್? ಸೊ ನೆಕ್ಸ್ಟ್ ಟೈಮ್ ಏನ್ ಮಾಡ್ರಿ, ಪ್ರತಿ ಸಲಾನು ಇಲ್ಲಿ ಮೊದಲು ನೋಡಿದ ತಕ್ಷಣ ಗೊತ್ತಾಗ್ತೈತಿ ನಿಮಗೆ 2 zeros ಅದಾವ ಅಂತೇಳಿ. ಸೊ ಇಲ್ಲಿ ಏನ್ ಮಾಡಿಬಿಟ್ರಿ ಗೊತ್ತೇನ್ರಿ, ಸೊ ಡೈರೆಕ್ಟ್ಲಿ ಏನ್ ಮಾಡ್ರಿ, ಎರಡುಗಳು ಬರ್ಕೋರಿ, 5 2 ಸಲ ಬರ್ಕೋರಿ. ಎಸ್ ಆರ್ ನೋ? ಯಾಕಂದ್ರೆ ನಾ ಏನ್ ಹೇಳಿನಿ ನಿಮ್ಗೆ, ಒಂದು 0 ಇತ್ತಂದ್ರೆ ಒಂದು 2 ಮತ್ತು ಒಂದು 5 ಬರ್ತೈತಿ. ಇನ್ನೊಂದು 0 ಐತ್ರಿ ಅಂದ್ರೆ ಇನ್ನೊಂದು 2 ಮತ್ತು ಇನ್ನೊಂದು 5 ಬರ್ತೈತಿ. ಹೌದಾ? ಸೊ ಅಂದ್ರೆ ಎಷ್ಟು ನಂಬರ್ ಆಫ್ ಜೀರೋಸ್ ಇರ್ತಾವಲ್ಲ, ಅಷ್ಟು ನಂಬರ್ಸ್ ಆಫ್ 2 ಮತ್ತು ಅಷ್ಟು ನಂಬರ್ಸ್ ಆಫ್ 5 ಇರ್ತಾವ ಅಂತ ಹೇಳ್ತೇನೆ ನಾನು. ಸೊ ಹಂಗಾದ್ರೆ ಇಲ್ಲಿ ಎಷ್ಟು ನೋಡ್ರಿ, ಇಲ್ಲಿದಿಂತ ಬೇಕಾದ್ರೆ ಸಿಂಪ್ಲಿಫೈ ಮಾಡಿದ 2 ಎಷ್ಟು ಅದಾವ್ರಿ, 2 ಅದಾವ್ರಿ. 5 ಎಷ್ಟು ಅದಾವ್ರಿ, 2 ಅದಾವ್ರಿ. ರೈಟ್? ಸೊ ಅದಕ್ಕೆ ನಾ ಏನ್ ಹೇಳ್ತೇನ್ರಿ, ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಒಂದ್ಸಲ ನೋಡ್ರಿ, 2 zeros ಅದಾವಿಲ್ರಿ, ಅಂದ್ರ 2 2s ಬರ್ತಾವ್ರಿ, ಆಮೇಲೆ 2 5s ಬರ್ತಾವ್ರಿ. 2 5s ಬರ್ತಾವ್ರಿ. ಕರೆಕ್ಟ್? ಈಗ ಸಪೋಸ್ ಹಂಗ ಎಕ್ಸಾಂಪಲ್ ಹೇಳ್ತೇನೆ ನಾನು. ಸಪೋಸ್ ನಿಮಗೆ ನಾವು 1000 ಕೊಟ್ಟೇನ ಅಂತ ತಿಳ್ಕೊರಿ. ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಾಕ 1000 ಕೊಟ್ಟೇನ್ರಿ. ಸೊ 1000 ಅಂದ್ರೆ ಇಲ್ಲಿ ಜೀರೋಸ್ ಎಷ್ಟು ಅದಾವ ನೋಡ್ರಿ, 3 ಅದಾವ್ರಿ. ಸೊ ಸೀದಾ ಏನ್ ಮಾಡಿಬಿಡ್ರಿ, ಸೊ 2ನ್ನ 3 ಸಲ ಬರೀರಿ, ಆಮೇಲೆ 5ನ್ನ 3 ಸಲ. ಯಾಕಂದ್ರೆ ಒಂದು 2 ಒಂದು 5 ಯಾವಾಗ ಬರ್ತೈತ್ರಿ, ಒಂದು 0 ಇದ್ದಾಗ ಬರ್ತೈತಿ. ಇಲ್ಲಿ ಎಷ್ಟು ಜೀರೋಸ್ ಅದಾವ್ರಿ, 3 ಅದಾವ್ರಿ. ಅಂದ್ರೆ 2ಗಳು ಎಷ್ಟು ಬರಬೇಕು, 3 ಬರಬೇಕು. 5ಗಳು ಎಷ್ಟು ಬರ್ಬೇಕು, ಅವು 3 ಬರ್ಬೇಕ್ರಿ. ಸೊ 2�3 and 5�3 ಈ ರೀತಿ. ರೈಟ್? ಓಕೆ, ಚಲೋ. ಫೈನ್. ಸೊ ಇದೆಷ್ಟು ಪಾರ್ಟ್ ಮುಗಿತ್ರಿ. ಸೊ ಇದಿಷ್ಟು ಪಾರ್ಟ್ ಮುಗಿತ್ರಿ. ಈಗ ಉಳಿತೇನ್ರಿ, ಇಲ್ಲಿ 36 ಉಳಿತ್ರಿ. ಸೊ 36ನ ಹೆಂಗ್ ಬರ್ಕೋಬಹುದ್ರಿ, ಸೊ 9 4s 36 ಅಂತ ಬರ್ಕೋಬಹುದೇನಿಲ್ರಿ. 9 4s 36. ಸೊ 36 9 4 ಅಥವಾ 4 9 ಅಂತೂ ಬರ್ಕೋಬಹುದು. ರೈಟ್? ಬಟ್ ಇವು ಎರಡು ಪ್ರೈಮ್ ನಂಬರ್ಸ್ ಇಲ್ಲಿ ನೋಡ್ರಿ. ಹೌದಾ? ಸೊ ಅದನ್ನ ಪ್ರೈಮ್ ನಂಬರ್ಸ್ ಪವರ್ಸ್ ಬರ್ಕೋರಿ. ಬೇಕಾದ್ರೆ ಒಂದು ಸ್ಟೆಪ್ ಇಲ್ಲಿ ಎಕ್ಸ್ಟ್ರಾ ಬರೀತೀನಿ ನೋಡ್ರಿ. 2 ಸ್ಕ್ವೇರ್, ಇಲ್ಲಿ 5 ಸ್ಕ್ವೇರ್. ಸೊ 9ನ ಹೆಂಗ್ ಬರಿಬಹುದ್ರಿ, 3 ಸ್ಕ್ವೇರ್ ಅಂತ ಬರ್ಕೋಬಹುದ್ರಿ. 4ನ ಹೆಂಗ್ ಬರ್ಕೋಬಹುದ್ರಿ, 2 ಸ್ಕ್ವೇರ್ ಅಂತ ಬರ್ಕೋರಿ. ರೈಟ್? ಓಕೆ. ಈಗ ನೆಕ್ಸ್ಟ್ ಸ್ಟೆಪ್ ಏನೈತಿ ನಮಗ, 2 ಎಷ್ಟು ಅದಾವ ನೋಡ್ರಿ. ಓಕೆ, ಸೊ 2 ಇಲ್ಲಿ 2 ಅದಾವ್ರಿ, ಆಮೇಲೆ ಇಲ್ಲಿ 2 ಅದಾವ್ರಿ. ಅಂದ್ರೆ ಟೋಟಲ್ 2 ಎಷ್ಟು ಅದಾವ್ರಿ, 4 ಅದಾವ್ರಿ. ಓಕೆ, ಫೈನ್. ಆಮೇಲೆ 3 ಬರ್ಕೋರಿ. ಅದೇನ್ ಇದ ಆರ್ಡರ್ದಾಗ ಬರ್ಕೋಬೇಕಂತ ಏನಿಲ್ಲ, ಮೊದಲು 5 ಬರ್ಕೊಂಡ್ರು ನಡಿತೈತಿ, ಆಮೇಲೆ 3 ಬರ್ಕೊಂಡ್ರು ನಡಿತೈತಿ. ಓಕೆ, ಸೊ 3 ಎಷ್ಟು ಅದಾವ್ರಿ, 2 ಅದಾವ್ರಿ. ಸೊ ಅದನ್ನ ಇಲ್ಲಿ ಬರೀರಿ. ಆಮೇಲೆ 5 ಎಷ್ಟು ಅದಾವ್ರಿ, ಅವು 2 ಅದಾವ್ರಿ. ರೈಟ್? ಸೊ ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ನೋಡ್ರಿ. ನಂಬರ್ ಆಫ್ ಫ್ಯಾಕ್ಟರ್ಸ್
ಪವರ್ ಎಷ್ಟೈತ್ರಿ ಇಲ್ಲಿ 4 4ಕ್ಕೆ ಒಂದು ಕೂಡಿಸ್ರಿ ಎಷ್ಟಾಕತಿ 5 ಇಂಟು ಪವರ್ ಎಷ್ಟೈತ್ರಿ ಇಲ್ಲಿ 2 2ಕ್ಕೆ ಒಂದು ಕೂಡಿಸ್ರಿ ಎಷ್ಟಾಕತ್ರಿ 3 ಪವರ್ ಎಷ್ಟೈತ್ರಿ ಇಲ್ಲಿ 2 2ಕ್ಕೆ ಒಂದು ಕೂಡಿಸ್ರಿ 3 ಓಕೆ ಸೊ ಎಷ್ಟಾತ್ ನೋಡ್ರಿ ಇದು ಸೊ 5 3s 15 15 3s 45 ಸೊ ಎಷ್ಟು ಬರ್ತೈತ್ರಿ ಇಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ ಇದ್ರು 45 ಫ್ಯಾಕ್ಟರ್ಸ್ ಅದಾವ್ರಿ ಓಕೆ ಸೊ 45 ಅಂದ್ರೆ ಆಪ್ಷನ್ ಎ ನಮ್ದು ಕರೆಕ್ಟ್ ಆನ್ಸರ್ ಓಕೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಫೈನ್ ಸ್ವಲ್ಪ ನಾವು ಏನಾರ ಮಾಡ್ಬೇಕಾಗ್ತೈತಿ ಅದಕ್ಕೆ ಹೇಳಿ ಸ್ವಲ್ಪ ಟೇಬಲ್ಸ್ ಬೈ ಹಾರ್ಟ್ ಮಾಡ್ರಿ ಒಂದಿಷ್ಟು ಇವನ್ನೆಲ್ಲ ಕ್ವಶನ್ಸ್ ನ ಹೊಳೆ ಮುಳೆ ಪ್ರಾಕ್ಟೀಸ್ ಮಾಡ್ರಿ ನೀವು ಒಂದಿಷ್ಟು ನಂಬರ್ಸ್ ತಗೋರಿ ಓಕೆ ಸೊ ಟೇಬಲ್ಸ್ ನಿಂತ್ರ ಒಡ್ಯಾಕ್ ಟ್ರೈ ಮಾಡ್ರಿ ಡೈರೆಕ್ಟ್ ಮಾಡಕ್ ಟ್ರೈ ಮಾಡ್ರಿ ಓಕೆ ಸೊ ಒಂದು ಸ್ಟೆಪ್ ನೋಡ್ರಿ ಬೇಕಂದ್ರೆ ನೀವು ಈ ಸ್ಟೆಪ್ ನ ತೆಗಿಬಹುದಾಗಿತ್ತು ಓಕೆ ಈ ಸ್ಟೆಪ್ ನ ನೀವು ಬೇಕಾದ್ರೆ ಅವಾಯ್ಡ್ ಮಾಡಬಹುದಾಗಿತ್ತು ಇಲ್ಲಿದಿಂತ್ರ ನೀವು ಡೈರೆಕ್ಟ್ಲಿ 3 ಸ್ಕ್ವೇರ್ ಆಮೇಲೆ ಇಲ್ಲೇ ನೀವು 2 ಸ್ಕ್ವೇರ್ ಅಂತ ಬರೋದು ಸೊ 2 ಎಷ್ಟು ಅದಾವ ಅಂತ ಡೈರೆಕ್ಟ್ಲಿ ಇಲ್ಲಿ ಬರೋದು 3 ಎಷ್ಟು ಅದಾವ ಅಂತ ಇಲ್ಲಿ ಬರೋದು ರೈಟ್ ಈ ರೀತಿ ನೀವು ಮಾಡಬಹುದಾಗಿತ್ತು ಓಕೆ ಬಟ್ ನಾನು ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಬರೋದು ತೋರಿಸೇನ್ರಿ ಯಾಕಂದ್ರೆ ಹೇಳಿನಲ್ಲ ITI ಸ್ಟೂಡೆಂಟ್ಸ್ ಬಹಳಷ್ಟು ಜನ ನೋಡಾಕತ್ತೀರಿ ಸೊ ನಿಮಗೆ ಅರ್ಥ ಆಗೋದು ನನ್ನ ಉದ್ದೇಶ ಓಕೆ ರೈಟ್ ಬಟ್ ಆದಷ್ಟು ನೀವು ಏನೈತಿ ಎಕ್ಸಾಮ್ ಒಳಗಡೆ ಸ್ವಲ್ಪ ಕಡಿಮೆ ಸ್ಟೆಪ್ಸ್ ಮಾಡಕ್ ಟ್ರೈ ಮಾಡ್ರಿ ಫೈನ್ ಚಲೋ ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಇದು ನಿಮಗೆ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡೈತ್ರಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಓಕೆ 10,500 ಅಂತ ಕೊಟ್ಟ ನಾವು ನಿಮ್ಗೆ 10,500 ಏನ್ರಿ ಸರ್ ಸ್ವಲ್ಪ ನಂಬರ್ ದೊಡ್ಡದತ್ಲ ಏನ್ ಮಾಡೋದ್ರಿ ಕ್ವಶನ್ ಪೇಪರ್ ನಾ ಸೆಟ್ ಮಾಡಿಲ್ಲ ಹೌದಲ್ರಿ ಸೊ ಸ್ವಲ್ಪ ಇರ್ಬೇಕ್ರಿ ಒಂದಿಟ್ಟು ಡಿಫಿಕಲ್ಟ್ ಇತ್ತಂದ್ರೆ ಓಕೆ ಚಲೋ ಈಗ ನಾ ಏನ್ ಹೇಳಿನ್ರಿ ಇಲ್ಲಿ 2 ಜೀರೋಸ್ ಅದಾವ್ರಿ 2 ಜೀರೋಸ್ ಅಂತಂದ್ರೆ ಇಲ್ಲಿ 2 ಸಲ ಬರೀರಿ ಆಮೇಲೆ 5 2 ಸಲ ಬರೀರಿ ಬರದ್ರಿ ಈಗ ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮಗೆ ಹೇಳಕ್ ಹೊಂಟೀನಿ ಈಗ ಒಂದು ಪಾಯಿಂಟ್ ಸ್ಟೂಡೆಂಟ್ಸ್ ಏನ್ ನೋಡ್ಬೋದು ಅಂತಂದ್ರ ಸರ್ ನೋಡ್ರಿ ನೀವು ಜೀರೋಸ್ 2 ಹತ್ತಿ ಯಾಕೆ ತಗೊಂಡ್ರಿ ಇಲ್ಲಿ ಒಂದು ಜೀರೋ ಐತಲ್ಲ ಅಂದ್ರ 2 3 ಮತ್ತ 5 3 ಅಂತ ಯಾಕೆ ಬರಲಿಲ್ಲ ನೀವು ಹೌದಾ ಸೊ ನೋಡ್ರಿ ಈ ನಾ ಏನು ಪೇರಿಂಗ್ ಹೇಳಿನಲ್ಲ 2 ಮತ್ತ 5 ಏನು ಪೇರಿಂಗ್ ಹೇಳಿನಲ್ಲ ಅದು ಯೂನಿಟ್ ಡಿಜಿಟ್ಸ್ ತಿಂತ್ರ ಅಷ್ಟ ವ್ಯಾಲಿಡ್ ಇರ್ತೈತಿ ಅಂದ್ರ ಇಲ್ಲಿದಿಂತ್ರ ನೀವು ಏನ್ ನಂಬರ್ಸ್ ಬರೀತಿರಲ್ಲ ಅವಾಗ ಅಷ್ಟ ವ್ಯಾಲಿಡ್ ಇರ್ತೈತಿ ಇದ್ರ ನೆಕ್ಸ್ಟ್ ಇಲ್ಲಿ ನಡು ಒಂದು ನಂಬರ್ ಬಂತು ಅದ ಆದ್ಮೇಲೆ ಮತ್ತೆ ಜೀರೋ ಬಂತಪ್ಪ ಅಂತಂದ್ರ ಅದಕ್ಕದು ಲಾಗು ಆಗಂಗಿಲ್ಲ ನಿಮಗ್ ಮುಂದಿದ ಸಿಂಪ್ಲಿಫೈ ಮಾಡಿದ ಮತ್ತೊಂದು 2 ಮತ್ತೊಂದು 5 ಬರಬಹುದು ಬಟ್ ಎವ್ರಿ ಟೈಮ್ ಬರ್ತೈತಿ ಅಂತ ಇದ್ರದ್ದು ಗ್ಯಾರಂಟಿ ಕೊಡಕ್ ಆಗಂಗಿಲ್ಲ ಅರ್ಥ ಐತ್ರಿ ಸೊ ಇಲ್ಲಿದಿಂತ್ರ ಎಂಡ್ ದಿಂತ್ರ ಜೀರೋಸ್ ಎಷ್ಟ್ ಅದಾವು ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನಾ ಇದನ್ನ ಈಗ ಒಂದ್ ವೇಳೆ ಹಿಂಗ್ ಬರದ್ನಿ ಅಂತ ತಿಳ್ಕೊರಿ 100 500 ಬರದ್ನಿ ಅಂತ ತಿಳ್ಕೊರಿ ಎಕ್ಸಾಂಪಲ್ ಈಗ ಈ ಕ್ವಶನ್ ಏನ್ ಬರಂಗಿಲ್ಲ ಎಕ್ಸಾಂಪಲ್ ಈಗ ಹೇಳತ್ತೇನ್ರಿ ಸೊ ಈಗ ನಾ ಏನ್ ಬರಿಬಹುದಪ್ಪ ಅಂತಂದ್ರೆ ಇಲ್ಲಿ ಸೊ ಇಲ್ಲಿದಿಂತ್ರ ಎಷ್ಟು ಜೀರೋಸ್ ಅದಾವ್ರಿ 3 ಜೀರೋಸ್ ಅದಾವ 3 ಜೀರೋ ಆದ್ಮೇಲೆ ಇಲ್ಲಿ ಒಂದು ನಂಬರ್ ಬಂದೈತಿ ಈ ನಂಬರ್ ತನ ಅಷ್ಟ ಕನ್ಸಿಡರ್ ಮಾಡಬಹುದು ನಾವು ಈ ನಂಬರ್ ಆದ್ಮೇಲೆ ಮಸ್ಟ್ ಎಷ್ಟು ಜೀರೋ ಬರ್ತಾವಲ್ಲ ಅದನ್ನ ಇಲ್ಲಿ ಕನ್ಸಿಡರ್ ಆಗಂಗಿಲ್ಲ ಅರ್ಥ ಐತ್ರಿ ಸೊ ಇಲ್ಲಿ ಎಷ್ಟು ಜೀರೋಸ್ ಅದಾವ್ರಿ ಇಲ್ಲಿ 3 ಅದಾವ್ರಿ ಅಂದ್ರೆ ಇಲ್ಲಿ ಏನ್ ಮಾಡಬಹುದು ನೀವು 2 ಕ್ಯೂಬ್ ಮತ್ತ 5 ಕ್ಯೂಬ್ ಅಂತ ಬರ್ಕೋಬಹುದು ನೀವು 2⁵3 ಇಂಟು 5⁵3 ಅಂತ ಬರ್ಕೋಬಹುದು ನೋಡ್ರಿ ನಾ ಮುಂದ್ ಈ ಪಾರ್ಟ್ ಸಿಂಪ್ಲಿಫೈ ಮಾಡಿದ ಮ್ಯಾಗ ಮತ್ತೊಂದು 2 ಮತ್ತೊಂದು 5 ಬರ್ಬೋದು ನನಗ ಬಟ್ ಅವು 2 2 2 5 ನ ಬರ್ತಾವು ಇದ್ರದ್ದು ಗ್ಯಾರಂಟಿ ಕೊಡಕ್ ಬರಂಗಿಲ್ಲ ಅರ್ಥ ಆಗತ್ರಿ ರೈಟ್ ಸೊ ಅದಕ್ಕ ನೆನ್ಪಿಟ್ಕೋರಿ ಸೊ ಈಗ ಏನ ನಾವು ಅಂದ್ರೆ ಇದನ್ನ ನಾನು ಫಸ್ಟಿಗೆ ಹೇಳ್ಬೋದಾಗಿತ್ತು ಬಟ್ ಎಲ್ಲಾ ಮೈಂಡ್ ಒಳಗ ನೀವು ಅದು ಡೈಜೆಸ್ಟ್ ಆಗಂಗಿಲ್ರಿ ಅದಕ್ಕೆ ಸಿಚುವೇಶನ್ ತಕ್ಕಂಗ ಪ್ರತಿಯೊಂದು ಇನ್ನೂ ಸಾಕಷ್ಟು ಥಿಂಗ್ಸ್ ನಾವು ಕಲೆ ಇರೋದ್ರಿ ರೈಟ್ ಸೊ ಟೈಮ್ ಟು ಟೈಮ್ ಇವತ್ತೊಂದು ಪಾಯಿಂಟ್ ಕೊಟ್ನಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಪಾಯಿಂಟ್ ಕೊಟ್ನಿ ಅಂತಂದ್ರೆ ಸಿಸ್ಟಮೆಟಿಕ್ಲಿ ಬ್ರೈನ್ ಒಳಗ ಡೈಜೆಸ್ಟ್ ಆಗ್ತೈತಿ ರೈಟ್ ಓಕೆ ಚಲೋ ಈಗ ಇದು ಒಂದು ಪಾಯಿಂಟ್ ಅರ್ಥ ಆತಂತ ಅನ್ಕೊಂಡಿದ್ರಿ ಫೈನ್ ಈಗ ಈ 2 ಜೀರೋಸ್ ನಾವು ಬರೋದಿವಿ ಈಗ ಉಳಿತು ಎಷ್ಟ್ರಿ 105 ಉಳಿತ್ರಿ ಈಗ ಸಪೋಸ್ ನೀವು ಇಲ್ಲಿ ಟೇಬಲ್ಸ್ ನ ಬಹ್ಯಾಟ್ ಮಾಡಿದ್ರಿ ಅಂತಂದ್ರೆ ಸೀದಾ 15 ಮಗ್ಗೆಲೆ ನೀವು ಹೋಗ್ಬೋದು ಓಕೆ ಸೊ 15 ಮಗ್ಗೆಲೆ ನೀವು ಹೋಗ್ಬೋದ್ರಿ ಸೊ ನಿಮಗೆ ಗೊತ್ತೈತಿ 15 7s ಅಂತ ಓಕೆ 15 7s ಸೊ 15 7s ಎಷ್ಟು ಆಕತ್ರಿ 105 ಆಕೈತಿ ಅಥವಾ ಇಲ್ಲ ಸರ ನಮ್ಗೆ ಸ್ವಲ್ಪ ಇನ್ನು ನಾವು ಮಗ್ಗಿ ಅಲ್ಲಿಗೆ ಬಹ್ಯಾಟ್ ಮಾಡಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೋದ್ರಿ ಈ 105 ನ ಇಲ್ಲಿ ಸೈಡಿಗೆ ತಗೊಂಡು ಇದನ್ನ ನೋಡಿದ ತಕ್ಷಣ 5ರ್ಲೆ ಭಾಗ ಆಗ್ತೈತೆ ಅಂತ ಗೊತ್ತೈತಿ ನಿಮ್ಗೆ ಸೊ ಮೊದಲು ಏನ್ ಮಾಡ್ರಿ 5ರ್ಲೆ ಭಾಗ ಮಾಡ್ರಿ ಸೊ 5 2s 10 ಆಮೇಲೆ 5 1s 5 ಅಂದ್ರ 105 ನ ನೀವು ಯಾವ ರೀತಿ ಬರ್ಕೋಬಹುದು ಅಂತಂದ್ರ ಇಲ್ಲಿ ಭಾಗ ಮಾಡಿರೋ ನಂಬರ್ ನ ಮೊದಲು ಬರೀರಿ ಆಮೇಲೆ
ಭಾಗ ಮಾಡಿದ್ಮ್ಯಾಗ ಇಲ್ಲಿ ಎಷ್ಟು ಉಳಿದೈತ್ರಿ 21 ಉಳಿದೈತ್ರಿ. ಆ 21ನ್ನ ಇಲ್ಲಿ ಬರೀ. ಹೌದಾ? ಸೊ ಈಗ ಇದನ್ನ ಬರದ್ಮ್ಯಾಗ ನಿಮಗೆ ಏನ್ ಗೊತ್ತಾತ್ರಿ? 21ನ್ನ ಆರಾಮಾಗಿ ನೀವು ಭಾಗ ಮಾಡ್ಬೋದ್ರಿ. ಸೊ 7 3s 21 ಅಂತ. ಕರೆಕ್ಟ್? ಸೊ ಈಗ 7 3s 21 ಅಂತಂದ್ರೆ ಇದನ್ನ ನೀವು ಹೆಂಗ್ ಬರ್ಕೋತೀರಿ? ಒಂದು 5 ಬರ್ಕೋತೀರಿ, ಒಂದು 3 ಬರ್ಕೋತೀರಿ, ಆಮೇಲೆ ಒಂದು 7 ಬರ್ಕೋತೀರಿ. ಅಥವಾ ಮೊದಲು 3 ಬರೀರಿ, ಹೌದಲ್ರಿ? ಮೊದಲು 3 ಬರೀರಿ, ಆಮೇಲೆ 5 ಬರೀರಿ, ಆಮೇಲೆ 7 ಬರೀರಿ. ಅಂದ್ರೆ ಇದ್ರ ಮುಂದ್ಗಡೆ ಇನ್ನು ಏನೇನ್ ಬರ್ತೈತಿ ನೋಡ್ರಿ. ಇಲ್ಲಿ ಇದ್ರ ಮುಂದ್ಗಡೆ ಒಂದು 3 ಬರ್ತೈತ್ರಿ, ಒಂದು 5 ಬರ್ತೈತ್ರಿ, ಆಮೇಲೆ ಒಂದು 7 ಬರ್ತೈತಿ. ಓಕೆ, ಈ ರೀತಿ ನೀವು ಏನ್ ಮಾಡ್ಬೋದ್ರಿ? ಅದನ್ನ ಬರ್ಕೋಬಹುದು. ರೈಟ್? ಓಕೆ, ಸೊ ಚಲೋ, ಇದು ಸ್ವಲ್ಪ ಡಿಟೇಲ್ ಆಗಿ ಹೇಳಿನ್ರಿ ನಾನು ನಿಮ್ಗೆ. ಬಟ್ ನನ್ನ ಸಜೆಷನ್ ನಿಮ್ಗೆ ಗೊತ್ತೈತಿ. ನಾ ಅದಕ್ಕೆ ಏನ್ ಹೇಳಿನ್ರಿ? ಸ್ವಲ್ಪ ಮಗ್ಗಿ ಬಹಾಟ್ ಮಾಡ್ರಿ. ಯಾಕಂದ್ರೆ ಈ 105 ನ ನೋಡಿದ ತಕ್ಷಣ ನಿಮ್ಗೆ ಏನ್ ನೆಲ್ ಬರ್ಬೇಕಂತ ಹೇಳಿ ನಾನು 15 7s ನೆಲ್ ಬರ್ಬೇಕಂತ ಹೇಳಿ. ಈಗ ಅಗೇನ್ 15 ಅಂತಂದ್ರೆ ನೀವು ಹೆಂಗ್ ಬರಿಬೋದ್ರಿ? 5 3s ಅಂತ ಬರಿಬೋದ್ರಿ. ಆಮೇಲೆ ಇದನ್ನ ಏನಂತ ಬರಿಬೋದ್ರಿ? 7 ಅಂತ ಬರಿಬಹುದು. ಸೊ ಇದನ್ನ ಪಾರ್ಟ್ ನ ಇಲ್ಲಿ ಡೈರೆಕ್ಟ್ಲಿ ಬರ್ದ್ಬಿಡ್ತೇನೆ. ಓಕೆ, ಸೊ 5 3s 15 7s. ಕರೆಕ್ಟ್? ಸೊ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಇದನ್ನ ನೋಡ್ಕೊಳ್ಳಿ. ಇನ್ನೊಂದ್ಸಲ ಇದು ವಿಡಿಯೋ ಅಲ್ಲಿ ಪಾಸ್ ಮಾಡಿ ಸ್ವಲ್ಪ ಹಿಂದ್ಗಡೆ ತಗೊಂಡು ಇನ್ನೊಂದ್ಸಲ ನೋಡ್ಕೊಳ್ಳಿ. ಓಕೆ, ಚಲೋ. ಈಗ 2 ಎಷ್ಟು ಅದಾವ ನೋಡ್ರಿ ಇಲ್ಲೇ. ಸೊ 2 ಅಷ್ಟ ಅದಾವ್ರಿ. ಸೊ 2 ಅಷ್ಟ ಅದಾವ್ರಿ. ಆಮೇಲೆ 3 ಎಷ್ಟು ಅದಾವ್ರಿ? 3 1 ಐತ್ರಿ. 5 ಎಷ್ಟು ಅದಾವ ನೋಡ್ರಿ. ಇಲ್ಲಿ 2 ಅದಾವ್ರಿ, ಇಲ್ಲಿ ಏನೂ ಇರ್ಲಿಲ್ಲ ಅಂದ್ರೆ 1 ಇರ್ತದೆ. 2 + 1 3. 5 ಎಷ್ಟು ಅದಾವ್ರಿ? 3 ಅದಾವ್ರಿ. ಆಮೇಲೆ ಲಾಸ್ಟ್ 7 ಎಷ್ಟು ಅದಾವ್ರಿ? ಅವು 1 ಅದಾವ್ರಿ. ಕರೆಕ್ಟ್? ಯಾವ ನಂಬರ್ ಬಿಟ್ಟಿವಿ ಚೆಕ್ ಮಾಡ್ರಿ. ಯಾವ್ದು ಬಿಟ್ಟಿಲ್ಲ. ಫೈನ್. ಸೊ ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ನೋಡ್ರಿ ಏನಾಗ್ತತಿ. ಓಕೆ, ಇದಕ್ಕಷ್ಟಕ್ಕೂ ಏನ್ ಮಾಡ್ರಿ? ಪವರಿಗೆ ಒಂದೊಂದು ಆಡ್ ಮಾಡ್ಕೋತ ಹೋಗ್ರಿ. ಯಾವ್ದಕ್ರಿ? ಪವರಿಗೆ ಒಂದೊಂದು ಆಡ್ ಮಾಡ್ಕೋತ ಹೋಗ್ರಿ. ಸೊ ಪವರ್ ಇಲ್ಲಿ 2 ಐತಿ, 2 + 1 ಎಷ್ಟಾಕತ್ರಿ? 3. ಇಲ್ಲಿ ಗುಣಾಕಾರ ಐತಿ, ಗುಣಾಕಾರ ಬರ್ತೇನೆ. ಪವರ್ ಮೇಲೆ ಏನೂ ಇರ್ಲಿಲ್ಲ ಅಂದ್ರೂ ಏನ್ ಇರ್ತದ ಅಂತ ಹೇಳಿನ್ರಿ? 1 ಇರ್ತೈತಿ. 1 + 1 ಎಷ್ಟಾತ್ರಿ? 2. ಇಲ್ಲಿ ನೋಡ್ರಿ ಪವರ್ದಾಗ ಎಷ್ಟ್ ಐತ್ರಿ? ಇಲ್ಲಿ 3 ಐತ್ರಿ. 3ಕ್ಕೆ 1 ಕೂಡಿಸ್ರಿ, ಎಷ್ಟಾತ? 4 ಇಂಟು 1 ಐತಿ. 1ಕ್ಕೆ 1 ಕೂಡಿಸ್ರಿ, ಎಷ್ಟಾತ್ರಿ? 2. ಸೊ ಜಸ್ಟ್ ಪವರಿಗೆ ಒಂದು ಆಡ್ ಮಾಡ್ರಿ, ಪವರಿಗೆ ಒಂದು ಕೂಡಿಸ್ರಿ, ಅದನ್ನ ಅಷ್ಟು ಗುಣಾಕಾರ ಮಾಡ್ಬಿಡ್ರಿ, ಮುಗೀತು. ಓಕೆ, ಸೊ ಈಗ ಇವನ್ನ ಗುಣಾಕಾರ ಮಾಡ್ರಿ ಈಗ. ಓಕೆ, ಸೊ ಇಲ್ಲಿ ಎಷ್ಟು ಆಕೈತಿ ನೋಡ್ರಿ. ಓಕೆ, 3 2s 6. ಓಕೆ, ಸೊ 6 2s 12, 12 4s 48. ಸೊ ಎಷ್ಟು ಆಗ್ತೈತ್ರಿ? 48. ಸೊ ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ? ಇದ್ರು 48 ಫ್ಯಾಕ್ಟರ್ಸ್ ಅದಾವ್ರಿ. ಸೊ ವಾಟ್ ವಿಲ್ ಬಿ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್? 48. ಓಕೆ, ಫೈಂಡ್ ದಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 10,500. ಸೊ ಎಷ್ಟು ಆಕೈತ್ರಿ? 48 ಫ್ಯಾಕ್ಟರ್ಸ್. ಸೊ ಈಗ ಇಲ್ಲಿವರೆಗೂ ಪ್ರಾಬ್ಲಮ್ಸ್ ನಾವ್ ಏನ್ ಡಿಸ್ಕಸ್ ಮಾಡೀವಿ. ಸೊ ಒಂದು ಥಿಂಗ್ ಅಂತೂ ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗಿರ್ಬೇಕ್ರಿ, ದಟ್ ಟೇಬಲ್ಸ್ ಮಾತ್ರ ಬಹ್ಯಾಟ್ ಮಾಡಬೇಕು. ಎಸ್ ಆರ್ ನೋ? ಟೇಬಲ್ಸ್ ಬಹ್ಯಾಟ್ ಮಾಡಿದ್ರೆ ಟೈಮ್ ಸೇವ್ ಆಗ್ತೈತೆ ಅಷ್ಟ. ಫೈನ್, ಓಕೆ, ಚಲೋ, ನೋ ಪ್ರಾಬ್ಲಮ್. ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಹಾ, ಈಗ ನೆಕ್ಸ್ಟ್ ನೋಡ್ರಿ, ಫೈಂಡ್ ದಿ ನಂಬರ್ ಆಫ್. ಈ ಸಲ ಏನ್ ಹೇಳ್ತಾನ್ರಿ? ಈವನ್ ಫ್ಯಾಕ್ಟರ್ಸ್. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಕ್ವಶನ್ ಐತ್ರಿ ಅದ. ಫೈಂಡ್ ದಿ ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾನ್ರಿ. ಪ್ರಿವಿಯಸ್ ಕ್ವಶನ್ ಏನಿತ್ರಿ? ಫೈಂಡ್ ದಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಂತ ಅಷ್ಟ ಐತ್ರಿ. ಬಟ್ ಈಗ ಕ್ವಶನ್ ಏನ್ ಕೇಳಾಕತ್ತಾನ್ರಿ ಅವ? ಫೈಂಡ್ ದಿ ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್ ಅಂತ ಕೇಳಾಕತ್ತಾನ್ರಿ. ರೈಟ್? ಓಕೆ, ಈಗ ಒಂದ್ ಸ್ವಲ್ಪ ನಾವ್ ಏನ್ ಮಾಡೋಣ್ರಿ, ಫಸ್ಟ್ ಸ್ಲೈಡಿಗೆ ಹೋಗೋಣ್ರಿ. ಓಕೆ, ಈಗ ನೋಡ್ರಿ, ನಾವು ಫಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇಲ್ಲಿ ನಂಬರ್ ಆಫ್ ಫ್ಯಾಕ್ಟರ್ಸ್ 40 ನಂಬರ್ ಆಫ್ ಫ್ಯಾಕ್ಟರ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಡಿಟೇಲ್ ಆಗಿ ಬರ್ದೇನ್ರಿ. ಇಲ್ಲಿ ಯಾವ್ಯಾವ 40 ಫ್ಯಾಕ್ಟರ್ಸ್ ಅದಾವಲ್ಲ ಅದನ್ನ ಅಷ್ಟು ನಾವು ಏನ್ ಮಾಡೀವಿ ಇಲ್ಲಿ ಡಿಟೇಲ್ ಆಗಿ ಬರ್ದೇನ್ರಿ. ಓಕೆ, ಸೊ ಈಗ ಇಲ್ಲಿ ಡಿಟೇಲ್ ಆಗಿ ನಾನು ಬರ್ದಾಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವು ಅಂತ ಕೇಳಿದಾಗ ನೀವು ಇದನ್ನ ಕೌಂಟ್ ಮಾಡಿದ್ರಿ. 1 2 3 4 5 6 7 8. ಸೊ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವ ಅಂತ ಹೇಳಿದ್ರಿ ನೀವು? ಇಲ್ಲಿ 8 ಅದಾವ ಅಂತ ಹೇಳಿದ್ರಿ. ಬಟ್ ಈಗ ಅವನು ಕ್ವಶನ್ ಏನ್ ಕೇಳ್ತಿದ್ದಾನ ಗೊತ್ತೇನ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್? ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್. ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್. ಓಕೆ, ನೋಡ್ರಿ, ಇಲ್ಲಿ ಫ್ಯಾಕ್ಟರ್ಸ್ ಅಂದ್ರೆ ಏನ್ ಹೇಳಿನ್ರಿ ನಾನು? ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಅಥವಾ ಒಂದ್ಸಲ ಮೈಂಡ್ ಒಳಗೆ ಅದರದ್ದು ಕ್ಲಾರಿಟಿ ತಗೋರಿ.
ನಂಬರ್ ಆಫ್ ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ ಅಂದ್ರೆ ಏನ್ ಹೇಳಿನ್ರಿ ನಾನು, ಒಂದು ಕೊಟ್ಟಿರೋ ಸಂಖ್ಯೆನ ಯಾವೆಲ್ಲ ಸಂಖ್ಯೆ ಭಾಗ ಮಾಡ್ತೈತಿ ಅಂತ ಕೇಳಿನ್ರಿ. ಒಂದು ಕೊಟ್ಟಿರೋ ಸಂಖ್ಯೆನ ಯಾವೆಲ್ಲ ಸಂಖ್ಯೆ ಆ ಕೊಟ್ಟಿರೋ ಸಂಖ್ಯೆನ ಪೂರ್ಣ ಭಾಗ ಮಾಡ್ತೈತಿ, ಅದಕ್ಕ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ ಅಂತ ಹೇಳಿ ನಾ. ಅಂದ್ರ 40ನ್ನ ಯಾವೆಲ್ಲ ಸಂಖ್ಯೆಗಳು ಭಾಗ ಮಾಡ್ತಾವ್ರಿ, 1 ಮಾಡ್ತೈತಿ, 2 ಮಾಡ್ತೈತಿ, 4 ಮಾಡ್ತೈತಿ, 5, 8, 10, 20, 40 ಇವೆಲ್ಲಾ ಸಂಖ್ಯೆಗಳು ಭಾಗ ಮಾಡ್ತಾವ್ರಿ. ಬಟ್ ಈಗ ಕ್ವಶನ್ ಏನ್ ಕೇಳಾಕತ್ತಾನ ಗೊತ್ತೇನ್ರವ, ಈಗ ಕ್ವಶನ್ ಏನ್ ಕೇಳಾಕತ್ತಾನ್ರಿ, ಆ ಫ್ಯಾಕ್ಟರ್ಸ್ ಒಳಗಡೆ ಇವನ್ ಫ್ಯಾಕ್ಟರ್ಸ್ ಎಷ್ಟದಾವು ಅಂತ ಕೇಳ್ತಾನವ. ಇವನ್ ಫ್ಯಾಕ್ಟರ್ಸ್. ಸೊ ಇವನ್ ಫ್ಯಾಕ್ಟರ್ಸ್ ಎಷ್ಟದಾವು ಅಂತ ಕೇಳ್ತಾನ್ರಿ. ಇವನ್ ಫ್ಯಾಕ್ಟರ್ಸ್ ಯಾವ್ಯಾವ್ದಾವ್ ನೋಡ್ರಿ, 2, 4, 8 ಹೌದಾ, ಆಮೇಲೆ 10, 20, 40 ಇವೆಲ್ಲ ಏನದಾವ್ರಿ, ಇವು ಇವನ್ ಫ್ಯಾಕ್ಟರ್ಸ್ ಅದಾವ್ರಿ. ಅಂದ್ರೆ ಇವನ್ ಫ್ಯಾಕ್ಟರ್ಸ್ ಎಷ್ಟ ಅದಾವ್ರಿ, 1, 2, 3, 4, 5, 6 ಇವನ್ ಫ್ಯಾಕ್ಟರ್ಸ್ ಅದಾವ್ರಿ. ಈಗ ಕ್ವಶನ್ ಹಿಂಗೂ ಕೇಳ್ಬೋದಲ್ಲ ಸರ್, ಹಂಗಾದ್ರೆ ಆಡ್ ಫ್ಯಾಕ್ಟರ್ಸ್ ಎಷ್ಟ ಅದಾವ ಅಂತ ಕೇಳ್ತಾನೇನ್ರಿ? ಎಸ್, ಡೆಫಿನೆಟ್ಲಿ ಕೇಳ್ತಾನ್ರಿ. ಸೊ ಆಡ್ ಫ್ಯಾಕ್ಟರ್ಸ್ ಎಷ್ಟ ಅದಾವ, 2 ಅದಾವ್ರಿ. ಒಂದ್ 5 ಐತ್ರಿ, ಇನ್ನೊಂದು 1 ಐತ್ರಿ. ಬಟ್ ಎಕ್ಸಾಮ್ ಒಳಗಡೆ ಈಗ 40ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ಬರ್ದಿನಿ ನಾನು, ಯಾವ್ಯಾವ ಅದಾವ ಅಂತ ಬರ್ದಿನಿ ನಾನು. ಬಟ್ ನನಗೆ ಹೇಳ್ರಿ, ಈಗ 3600ದು 3600ದು ಇವನ್ ಫ್ಯಾಕ್ಟರ್ಸ್ ಎಷ್ಟು ಅದಾವ ಅಂತ ಕೇಳಿದ್ರೆ ಅಷ್ಟು ಫೈನ್ ಮಾಡಕ್ ಸಾಧ್ಯ ಐತೇನ್ರಿ? ಇಲ್ಲ. ಸೊ ಅದಕ್ಕೆ ಮೆಥಡ್ ಐತ್ರಿ. ಓಕೆ, ಸೊ ಆ ಮೆಥಡ್ ಏನೈತಪ್ಪ ನೋಡ್ರಿ. ಈಗ ನಾ ಏನ್ ಹೇಳಿನ್ರಿ, 40ರದು ಫ್ಯಾಕ್ಟರ್ಸ್, ನಂಬರ್ ಆಫ್ ಫ್ಯಾಕ್ಟರ್ಸ್ 8 ಅದಾವ ಹೌದಾ, ಅದನ್ನ ಫೈನ್ ಮಾಡಕ್ ಮೆಥಡ್ ಏನ್ ಹೇಳಿನ್ರಿ ನಾನು. ಸೊ ಈಗ 40ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ರಿ, ಅಂದ್ರೆ ಅದನ್ನ ಪ್ರೈಮ್ ನಂಬರ್ಸ್ ಪವರ್ಸ್ ಒಡ್ಕೋರಿ ಅಂತ ಹೇಳಿ ನಾನು. ಈಗ ನೋಡ್ರಿ 40 ಐತ್ರಿ. ಸೊ ಇದನ್ನ ಏನ್ ಮಾಡಿದೀವಿ, 0 ಅಂದ್ರೆ 1 2 ಮತ್ತು 1 5 ರೈಟ್. ಆಮೇಲೆ ಇಲ್ಲಿ ಎಷ್ಟು ಉಳಿತ್ರಿ, 4 ಉಳಿತ್ರಿ. 4ನ ಹೆಂಗ್ ಬರ್ಕೋತೀವಿ ನಾವು, 2 ಸ್ಕ್ವೇರ್ ಅಂತ ಬರ್ಕೋತೀವಿ. ಕರೆಕ್ಟ್. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಏನ್ ಮಾಡೀನ್ರಿ ನಾನು, 2 ಎಷ್ಟ್ ಅದಾವಪ್ಪ ಅಂತ ಕೇಳೀನ್ರಿ. ಸೊ 2 ಇಲ್ಲಿ ಎಷ್ಟ್ ಅದಾವ್ರಿ, ಇಲ್ಲಿ 1 ಐತ್ರಿ, ಇಲ್ಲಿ 2 ಅದಾವ. ಅಂದ್ರೆ 2 ಎಷ್ಟ್ ಅದಾವ್ರಿ, 2 3 ಅದಾವ. ಆಮೇಲೆ ಇಲ್ಲಿ ಎಷ್ಟ್ ಐತ್ರಿ, 5 ಎಷ್ಟ್ ಅದಾವ್ರಿ, 1 ಅದಾವ. ಕರೆಕ್ಟ್. ಈಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ನಾವು ಸ್ವಲ್ಪ ಈ ಪಾರ್ಟ್ ತೆಗಿತೀನ್ರಿ. ಓಕೆ, ಸೊ ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಎಷ್ಟ್ ಅದಾವ್ರಿ, 1 2 3 4 5 6. ಒಂದ್ಸಲ ಬರೀತೀನ್ರಿ, 6 ಅದಾವ ಅಂತ ಹೇಳಿ ಬರೀತೀನಿ. ಓಕೆ, ಸ್ವಲ್ಪ ಈ ಪಾರ್ಟ್ ಇದಿಷ್ಟು ತೆಗಿತೀನಿ. ಓಕೆ ರೈಟ್. ಈಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈಗ ಮೊದಲ ನಂಬರ್ ಆಫ್ ಫ್ಯಾಕ್ಟರ್ಸ್ ಹೆಂಗ್ ಫೈನ್ ಮಾಡಬೇಕು, NOF ನಂಬರ್ ಆಫ್ ಫ್ಯಾಕ್ಟರ್ಸ್ ಹೆಂಗ್ ಫೈನ್ ಮಾಡ್ಬೇಕಂದ್ರ, ಇಲ್ಲಿ ಏನ್ ಪವರ್ ಐತ್ಲಾ ಇದಕ್ಕೆ 1 ಕೂಡಿಸ್ರಿ. 3 + 1 ಎಷ್ಟಾತ್ರಿ, 4. ಸೊ ಇಲ್ಲಿ 4 ಬರೀರಿ. ಓಕೆ, ಇಂಟು ಐತಿ, ಇಂಟು ಬರೀರಿ. 1 + 1 ಎಷ್ಟು ಬರ್ತೈತ್ರಿ, 2. ಸೊ ಎಷ್ಟು ಬಂತ್ರಿ ಇದು ಟೋಟಲ್, 4 2s 8. ಸೊ ಇದು ಏನ್ರಿ, ಇದು ನಂಬರ್ ಆಫ್ ಫ್ಯಾಕ್ಟರ್ಸ್. ಇದೇನಿರದ ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ, 8 ಫ್ಯಾಕ್ಟರ್ಸ್. ಬಟ್ ಈಗ ನಮ್ಮ ಕ್ವಶನ್ ಏನ್ ಕೇಳೇನ್ ಗೊತ್ತೇನ್ರಿ, ಇವನ್ ಫ್ಯಾಕ್ಟರ್ಸ್ ಎಷ್ಟು ಅದಾವ ಅಂತ ಕೇಳೇನ್ರಿ. ಇವನ್ ಫ್ಯಾಕ್ಟರ್ಸ್. ಓಕೆ, ಇವನ್ ಫ್ಯಾಕ್ಟರ್ಸ್. ಈಗ ನಾವು ಅಷ್ಟು ನಂಬರ್ಸ್ ಬರೋದು ತೋರಿಸಿನಿ ನಿಮಗೆ. ಇವನ್ ಫ್ಯಾಕ್ಟರ್ಸ್ ಎಷ್ಟು ಅದಾವ್ರಿ, 6 ಅದಾವ ಅಂತ ತೋರಿಸಿನಿ ನಾನು. ಓಕೆ, ಸೊ ಈಗ ಇವನ್ ಫ್ಯಾಕ್ಟರ್ಸ್ 6 ಅದಾವ ಅಂತಂದ್ರೆ ಇದ್ರ ಒಳಗಡೆ ನಾವು ಯಾವ ರೀತಿ ಅದನ್ನ ಫೈಂಡ್ ಮಾಡಬೇಕು. ಓಕೆ, ಸೊ ಈಗ ನೋಡ್ರಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈಗ ಇವನ್ ಫ್ಯಾಕ್ಟರ್ಸ್ ಅಂತ ಕೇಳಿದಾಗ ನೀವೇನ್ ಮಾಡ್ರಿ, ಈ 2ರದ ಪವರ್ ಏನ್ ಇರ್ತೈತಲ್ಲ ಎಷ್ಟು ಇರ್ಲಿ ಅದು. ಈಗ ಸದ್ಯಕ್ಕೆ ಇಲ್ಲಿ 3 ಐತಿ. ನಾವು ಇಲ್ಲಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ತಿದೀವಿ, ಈ 3ಕ್ಕೆ 1 ಕೂಡಿಸ್ತಿದೀವಿ. ಸೊ 3ಕ್ಕೆ 1 ಕೂಡಿಸಿದಾಗ ಎಷ್ಟ್ ಆಕತ್ರಿ, 4. ಇಲ್ಲಿ ಏನೈತ್ರಿ, 1 ಐತಿ. 1ಕ್ಕೆ 1 ಕೂಡಿಸಿದೀವಿ, ಎಷ್ಟು ಬಂತ್ರಿ, 2 ಬಂತ್ರಿ. ಬಟ್ ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಕ್ ನೀವು ಒಂದು ಕೆಲಸ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ 2ರದ ಪವರ್ ಏನ್ ಇರ್ತೈತಲ್ಲ ಅದನ್ನ ಆಸ್ ಇಟ್ ಈಸ್ ಇಟ್ಕೋಬೇಕು. ಇದಕ್ಕೆ 1ನ್ನ ಕೂಡಿಸಬಾರ್ದ್ರಿ ಯಾವಾಗ, ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಅಂತ ಕೇಳಿದ. ಸೊ 2ರದ ಪವರ್ ಅಷ್ಟೇ ರೀ. ಉಳ್ಕಿದ್ ಇದ್ರ ಮುಂದೆ ಎಷ್ಟು ನಂಬರ್ಸ್ ಇರ್ಲಿ, ಎಷ್ಟು ಪ್ರೈಮ್ ನಂಬರ್ಸ್ ಇರ್ಲಿ, ಅದರದ ಪವರಿಗೆ ಏನ್ ವ್ಯಾಲ್ಯೂ ಇರ್ತೈತಲ್ಲ ಅದಕ್ಕೆ 1 ಕೂಡಿಸ್ಕೊಂತ ಹೋಗ್ರಿ. ಸೊ 5ರದ ಪವರ್ ಎಷ್ಟೈತ್ರಿ, 1 ಐತಿ. 1 ಕೂಡಿಸ್ರಿ ಅದಕ್ಕೆ. ಸೊ ಎಷ್ಟ್ ಆಕತ್ರಿ, 2. ಸೊ 3 2ಲಿ ಎಷ್ಟು ಬಂತ್ರಿ, ಅದ ಆನ್ಸರ್ 6 ಇಲ್ಲಿ ಬಂದೈತಿ. ಇಲ್ಲಿ ನೀವು ನೋಡ್ರಿ. ರೈಟ್. ಸೊ ಏನ್ ಹೇಳಿನ್ರಿ, ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕಾದ್ರೆ ಪ್ರತಿಯೊಂದ್ರ ಮ್ಯಾಗ ಏನ್ ಪವರ್ ಇರ್ತೈತಲ್ಲ, ಪ್ರತಿಯೊಂದು ಪ್ರೈಮ್ ನಂಬರ್ಸ್ ಮೇಲೆ ಏನ್ ಪವರ್ ಇರ್ತೈತಲ್ಲ ಅದಕ್ಕೆ 1 ಕೂಡಿಸಿ ಗುಣಾಕಾರ ಮಾಡ್ರಿ ಅಂತ ಹೇಳಿ ನಾನು.
ಬಟ್ ಇವನ್ ನಂಬರ್ಸ್ ಅಥವಾ ಇವನ್ ಫ್ಯಾಕ್ಟರ್ಸ್ ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕ್ರಿ, ಎರಡರ ಮ್ಯಾಗ ಏನ್ ಪವರ್ ಇರ್ತೈತಲ್ಲ ಅದಕ್ಕೆ ಒಂದನ್ನ ಕೂಡಿಸ್ಬೇಡ್ರಿ. ಎರಡರ ಮ್ಯಾಗಿನ ಏನ್ ಪವರ್ ಇರ್ತಲ್ಲ ಅದನ್ನ ಆಸ್ ಇಟ್ ಈಸ್ ಇಟ್ಕೋರಿ, ಅದನ್ನ ಹಂಗ ಬರ್ಕೋರಿ. ಎರಡರ ಮ್ಯಾಗ ಪವರ್ ಎಷ್ಟೈತ್ರಿ, ಇಲ್ಲಿ 3 ಐತಿ. ಸೊ ಆ 3ನ ಅಷ್ಟ ಬರ್ಕೋರಿ. ಇವು ಬಿಟ್ ಎರಡು ಒಂದು ನಂಬರ್ ಬಿಟ್ಟು ಉಳ್ಕಿದ್ ಎಷ್ಟು ನಂಬರ್ಸ್ ಇರ್ಲಿ, ಎಷ್ಟು ಪ್ರೈಮ್ ನಂಬರ್ಸ್ ಇರ್ಲಿ, ಅದ್ರ ಪವರ್ ಏನೈತಲ್ಲ +1 ಮಾಡ್ಕೋತ ಹೋಗ್ರಿ. ರೈಟ್, ಓಕೆ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿನ್ರಿ. ಈಗ ಡೈರೆಕ್ಟ್ಲಿ ಕ್ವಶನಿಗೆ ಬರೋಣ್ರಿ. ಓಕೆ, ಸೊ ಈಗ ಇಲ್ಲಿ 540 ಐತ್ರಿ. ಈಗ ಇಲ್ಲಿ ಕ್ವಶನ್ ಏನ್ ಕೇಳೇನ್ರಿ ನಮಗ, ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಅಂತ ಕೇಳೇನ್ರಿ. ಸೊ ಮೊದಲು ನಮ್ದು ಪ್ರೊಸೀಜರ್ ಏನೈತಲ್ಲ, ಪ್ರಿವಿಯಸ್ ಪ್ರಾಬ್ಲಮ್ ಒಳಗೆ ಏನಿತ್ತು ನೋಡ್ರಿ, ಅದ ಪ್ರೊಸೀಜರ್ ಐತಿ 540. ಓಕೆ, ಸೊ ಫಸ್ಟ್ ನಾ ಏನ್ ಹೇಳಿನ್ರಿ, ಇಲ್ಲಿ ಒಂದು 0 ಇತ್ತಂದ್ರ ಒಂದು 2 ಮತ್ತು ಒಂದು 5 ಬರ್ಕೊಳ್ಳಿ. ಓಕೆ, ಸೊ ಈಗ ಇದು 0 ಹೋತ್ರಿ. ಎಷ್ಟು ಉಳಿತ್ರಿ, 54 ಉಳಿತ್ರಿ. ಸೊ 54ನ ಹೆಂಗ್ ಬರಿಬಹುದ್ರಿ ನೀವು, 9 6 54 ಅಂತ ಬರಿಬಹುದ್ರಿ. ಓಕೆ, ಈಗ 9ನ ಹೆಂಗ್ ಬರ್ಕೋಬಹುದ್ರಿ, ಓಕೆ, ಸೊ 3 ಸ್ಕ್ವೇರ್ ಅಂತ ಬರ್ಕೋಬಹುದು. ಇದನ್ನ ನೀವು 2 3s ಅಂತ ಬರ್ಕೋಬಹುದ್ರಿ. ಕರೆಕ್ಟ್ ಇಲ್ರಿ? ಸೊ ಇದನ್ನ ಡೈರೆಕ್ಟ್ಲಿ ಬರ್ಕೋರಿ, ಇಲ್ಲ ಒಂದು ಸ್ಟೆಪ್ ಏನ್ ಮಾಡ್ರಿ, ಇಲ್ಲಿ ಎಕ್ಸ್ಟ್ರಾ ಬರ್ಕೊಂಡ್ಬಿಡ್ರಿ, ಏನ್ ತೊಂದ್ರೆ ಇಲ್ಲ. ಓಕೆ, ಇಲ್ಲಿ ಒಂದೇನ್ ಮಾಡ್ರಿ, ಒಂದು ಸ್ಟೆಪ್ ಎಕ್ಸ್ಟ್ರಾ ಬರ್ಕೊಂಡ್ಬಿಡ್ರಿ. ಸೊ ಇದು 2 ಐತ್ರಿ, ಇದು 5 ಐತಿ. 9 ಅಂದ್ರೆ ಎಷ್ಟ್ರಿ, 3 ಸ್ಕ್ವೇರ್. ಓಕೆ, ಸೊ 6 ಅಂದ್ರೆ ಎಷ್ಟ್ರಿ, 2 3s. ರೈಟ್, ಸೊ ಎಲ್ಲಾ ಪ್ರೈಮ್ ನಂಬರ್ಸ್ ಅದಾವ ಇಲ್ಲಿ ನೋಡ್ರಿ, ಮೊದಲು ಚೆಕ್ ಮಾಡ್ರಿ ಒಂದ್ಸಲ. ಎಸ್ ಅದಾವ್ರಿ. ಈಗ ಫಸ್ಟ್ 2 ಎಷ್ಟು ಅದಾವ ನೋಡ್ರಿ. ಸೊ 2 ಎಷ್ಟು ಅದಾವ್ರಿ, ಇಲ್ಲಿ 1 ಐತ್ರಿ, ಇಲ್ಲಿ 1 ಐತ್ರಿ. ಸೊ 2 ಎಷ್ಟು ಅದಾವ್ರಿ, 2 ಅದಾವ್ರಿ. ಆಮೇಲೆ 3 ಎಷ್ಟು ಅದಾವ ನೋಡ್ರಿ, ಇಲ್ಲಿ 2 ಅದಾವ್ರಿ, ಇಲ್ಲಿ 1 ಐತ್ರಿ. ಸೊ ಟೋಟಲ್ ಎಷ್ಟು ಅದಾವ್ರಿ, ಇಲ್ಲಿ 3 ಅದಾವ್ರಿ. ಫೈನ್. ಅದ್ರ ನೆಕ್ಸ್ಟ್ ಏನ್ ಉಳಿತ್ರಿ, 5 ಉಳಿತು. 5 ಎಷ್ಟು ಅದಾವ್ರಿ, 1 ಐತ್ರಿ. ಸೊ ಅದನ್ನ ಆಸ್ ಇಟ್ ಈಸ್ ಬರಿ. ಈಗ ನೋಡ್ರಿ, ನಾನು ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಫೈಂಡ್ ಮಾಡತ್ತೀನಿ. ಇವನ್ ಫ್ಯಾಕ್ಟರ್ಸ್. ಈಗ ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕಾದ್ರೆ ನಾ ಏನ್ ಕಂಡೀಷನ್ ಹೇಳಿ ನಿಮ್ಗ, ಈ ಎರಡರದ ಪವರ್ ಏನಿರ್ತೈತಲ್ಲ ಅದಕ್ಕೆ 1ನ್ನ ಆಡ್ ಮಾಡಬೇಡ್ರಿ. ಸೊ ಈ ಎರಡರದ ಪವರ್ ಏನಿರುತ್ತಲ್ಲ ಅದನ್ನ ಆಸ್ ಇಟ್ ಈಸ್ ಇಟ್ಕೊಂಡ್ಬಿಡ್ರಿ. ಎಷ್ಟು ಪವರ್ ಇರ್ತೈತ್ರಿ ಎರಡರದ, ಅದನ್ನ ಅಷ್ಟೇ ಇಟ್ಕೊಡ್ರಿ, ಅದಕ್ಕೆ 1ನ್ನ ಆಡ್ ಮಾಡಬೇಡ್ರಿ. ಹಾ, ಬಟ್ ಉಳ್ಕಿದೆಲ್ಲ ನಂಬರ್ಸ್ ಏನದಾವಲ್ಲ ಅದಕ್ಕೆ 1 ಆಡ್ ಮಾಡ್ಕೋತ ಹೋಗ್ರಿ. ಸೊ 3 ಐತ್ರಿ, 3 + 1 ಎಷ್ಟು ಆಕತ್ರಿ, 4. ಇಲ್ಲಿ 1 ಐತ್ರಿ, 1 + 1 ಎಷ್ಟು ಬರ್ತೈತ್ರಿ, 2. ರೈಟ್, ಓಕೆ. ಸೊ ಇದನ್ನ ಗುಣಾಕಾರ ಮಾಡ್ರಿ, 2 2 4, 4 4s 16. ಸೊ ಆನ್ಸರ್ ಏನಾಗ್ತೈತ್ರಿ ಕ್ವಶನ್ ಅದ 16. ದಟ್ ಈಸ್ ಆಪ್ಷನ್ ಎ. ರೈಟ್, ಸೊ ಈಗ ಏನ್ ಡಿಸ್ಕಸ್ ಮಾಡಿವ್ರಿ ನಾವು, ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಅಂತ ಡಿಸ್ಕಸ್ ಮಾಡಿ. ಸೊ ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಅಂತಂದಾಗ ಎರಡರದ ಪವರ್ ಏನಿರ್ತೈತಲ್ಲ ಅದನ್ನ ಆಸ್ ಇಟ್ ಈಸ್ ಇಟ್ಕೊರಿ, ಅದಕ್ಕೆ +1 ಮಾಡಕ್ ಹೋಗ್ಬೇಡ್ರಿ. ರೈಟ್, ಚಲೋ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಓಕೆ, ಈಗ ಇದು ನಂಬರ್ ನೋಡ್ರಿ, ಇಲ್ಲೂ ಏನ್ ಕೇಳಿದಾರೆ ನಮಗ, ಫೈಂಡ್ ದಿ ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಆಫ್ 640 ಅಂತ ಕೇಳಿದ್ದಾರೆ. ಸೊ ಇಲ್ಲಿ 640 ಬರೀರಿ. ಅಗೇನ್ ಇಲ್ಲಿ 0 ಐತ್ರಿ ಅಂದ್ರೆ ಒಂದು 2 ಮತ್ತ ಒಂದು 5 ಇರ್ತೈತಿ. ಓಕೆ, ಈಗ ಇಲ್ಲಿ ಏನೈತಿ ನೋಡ್ರಿ, 64 ಐತಿ. ನೀವು ಇದನ್ನ ಹೆಂಗೋ ನೋಡ್ಬೋದು, 64 ಅಂತಂದ್ರೆ 8 8s 64 ಅಂತ ನೋಡ್ಬೋದ್ರಿ. ಓಕೆ, 8 8s 64 ಅಂತ ಬರೀ. ರೈಟ್, ಓಕೆ. ಈಗ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರೀರಿ ಇಲ್ಲಿ. ಸೊ ಇಲ್ಲಿ 2, ಆಮೇಲೆ ಇದು 5, 8ನ ಹೆಂಗ್ ಬರಿಬೋದ್ರಿ, 2 ಕ್ಯೂಬ್ ಅಂತ ಬರಿಬಹುದು ನಾವು. ಇನ್ನೊಂದು 8ನ ಹೆಂಗ್ ಅಂತ ಬರ್ಕೋತೀರಿ, 2 ಕ್ಯೂಬ್ ಅಂತ ಬರೀರಿ. ರೈಟ್, ಈಗ 2 ಎಷ್ಟು ಅದಾವ ನೋಡ್ರಿ. ಸೊ 2 ಇಲ್ಲಿ 1 ಐತ್ರಿ, ಇಲ್ಲಿ 3 3 6 6 + 1 7. 2 ಎಷ್ಟು ಅದಾವ್ರಿ, 7 ಅದಾವ್ರಿ. ಆಮೇಲೆ ಇನ್ನೊಂದು ನಂಬರ್ ಅಷ್ಟ ಉಳಿತ್ರಿ, 5 ಎಷ್ಟು ಅದಾವ್ರಿ, 1 ಐತ್ರಿ. 1 ಬರದ್ ಬಿಡ್ರಿ. ಕ್ವಶನ್ ಏನ್ ಕೇಳೇನ್ರಿ, ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಅಂತ ಕೇಳ್ಯಾನ್ರಿ. ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಅಂತ ಕೇಳ್ಯಾನ್ರಿ. ಈಗ ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಕೇಳಿದಾಗ ನಾ ಏನ್ ಮಾಡಂತ ಹೇಳಿನ್ರಿ ನಿಮ್ಗ, ಎರಡ್ರ ಫ್ಯಾಕ್ಟರ್ಸ್ ಏನಿರ್ತಾವಲ್ಲ, ಎರಡರದ್ದು ಪವರ್ ಏನಿರ್ತೈತಲ್ಲ ಅದಕ್ಕೆ 1ನ್ನ ಆಡ್ ಮಾಡಬೇಡ್ರಿ. ಎರಡರದ್ದು ಫ್ಯಾಕ್ಟರ್ ಏನಿರ್ತಲ್ಲ ಅದನ್ನ ಆಸ್ ಇಟ್ ಈಸ್ ಇಟ್ಕೊಂಡ್ಬಿಡ್ರಿ. ಸೊ ಎರಡರದ್ದು ಪವರ್ ಎಷ್ಟೈತ್ರಿ, 7 ಐತ್ರಿ, ಅದನ್ನ ಹಂಗ ಬರ್ಕೋರಿ. ಇಂಟು ಉಳ್ಕಿದ್ ಎಷ್ಟು ನಂಬರ್ಸ್ ಇರ್ತಾವಲ್ಲ ಅದ್ರ ಪವರಿಗೆ 1 ಆಡ್ ಮಾಡ್ರಿ. ಸೊ ಇಲ್ಲಿ ಎಷ್ಟೈತ್ರಿ, 1 1 + 1 2. ಸೊ 7 2s ಎಷ್ಟು ಬರ್ತೈತ್ರಿ, 14. ಸೊ ಈ ಕ್ವಶನ್ ಅದ ಕರೆಕ್ಟ್ ಆನ್ಸರ್ ಏನ್ರಿ, 14. ಆಪ್ಷನ್ ಡಿ. ರೈಟ್, ಫೈನ್. ಸೊ ನಿಮ್ಗೆಲ್ಲರಿಗೂ ಇದು ಅರ್ಥ ಆಗೈತೆ ಅಂತ ಅನ್ಕೊಂಡಿನಿ. ಓಕೆ,
ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಇದ್ರದ್ದು ಏನ್ ಕೇಳಿದಾನ ನೋಡ್ರಿ, ಫೈಂಡ್ ದಿ ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್. ಯಾವ್ದ್ರದ್ರಿ? 2400. ಓಕೆ, ಸೊ ಇದನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ್ರಿ. ಸೊ 2400 ಯಾರಿಗೆ ಪ್ರೀವಿಯಸ್ ಎರಡು ಪ್ರಾಬ್ಲಮ್ಸ್ ಅರ್ಥ ಆಗಿಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಡೆಫಿನೆಟ್ಲಿ ಅರ್ಥ ಆಗುತ್ತೆ ನಿಮ್ಗೆ. ಇಲ್ಲಿ ಎರಡು ಜೀರೋಸ್ ಅದಾವ ಅಂದ್ರೆ ಸೀದಾ ನಾ ಏನ್ ಬರಿ ಅಂತ ಹೇಳಿನ್ರಿ, 2 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಬರದ್ ಬಿಡ್ರಿ ಅಂತ ಹೇಳಿನ. ಓಕೆ ರೈಟ್. ಈಗ ಉಳಿತೇನ್ರಿ 24. ಸೊ 24 ನ ಹೆಂಗ್ ಬರಿಬಹುದು ನೀವು? 8 3s ಅಂತ ಬರಿಬಹುದ್ರಿ, 6 4s ಬರಿಬಹುದು, ಏನ್ ತೊಂದ್ರೆ ಇಲ್ಲ. ಓಕೆ ರೈಟ್. ಬಟ್ ಈಗ ಅಗೇನ್ 8 ನ ಹೆಂಗ್ ಬರ್ಕೋಬಹುದು ನಾವು? ಸೊ 2 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಇಂಟು 8 ಅಂತಂದ್ರೆ ಹೆಂಗ್ ಬರ್ಕೋಬಹುದ್ರಿ? 2 ಕ್ಯೂಬ್ ಅಂತ ಬರ್ಕೋಬಹುದು. ರೈಟ್. ಇಲ್ಲಿ ಮುಂದೆ ಏನ್ ಮಾಡ್ರಿ? ಇಂಟು 3 ಬೈ. ಓಕೆ. ಸೊ ಈಗ 2 ಎಷ್ಟು ಅದಾವ ನೋಡ್ರಿ. ಸೊ ಇಲ್ಲಿ 2 ಅದಾವ್ರಿ, ಇಲ್ಲಿ 3 ಅದಾವ್ರಿ. ರೈಟ್. ಸೊ ಟೋಟಲ್ ಎಷ್ಟು ಅದಾವ್ರಿ? 5 ಅದಾವ್ರಿ. 3 ಎಷ್ಟು ಅದಾವ್ರಿ? 1 ಐತ್ರಿ. ಸೊ 3 1 ಐತ್ರಿ. 5 ಎಷ್ಟು ಅದಾವ್ರಿ? 2 ಅದಾವ್ರಿ. 2. ಸೊ ಇಲ್ಲಿ ಇನ್ನೂ ಕ್ಲಾರಿಟಿ ನಿಮಗೆ ಸಿಗ್ತೈತಿ ನೋಡ್ರಿ. ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಎಷ್ಟು ಅದಾವ ಅಂತ ಕ್ವಶನ್ ಕೇಳಿದಾನ್ರಿ ಅವ. ಸೊ ನಾ ಏನ್ ಹೇಳಿನ್ರಿ ನಿಮ್ಗ, 2ರದ ಪವರ್ ಏನಿರ್ತೈತಲ್ಲ ಅದನ್ನ ಹಂಗ ಇಟ್ಬಿಡ್ರಿ. 2ರದ ಪವರ್ ಏನಿರ್ತೈತಿ ಅದನ್ನ ಹಂಗ ಇಟ್ಬಿಡ್ರಿ. ಉಳ್ಕಿದ್ ಎಷ್ಟು ನಂಬರ್ಸ್ ಇರ್ಲಿಲ್ಲ ಅದರದ್ದು ಪವರಿಗೆ +1 ಮಾಡೋದಾರಿ. ಸೊ 1 + 1 ಎಷ್ಟು ಆಕತ್ರಿ? 2. 2 + 1 ಎಷ್ಟು ಆಕತ್ರಿ? 3. ಈಗ ಇದನ್ನ ಗುಣಾಕಾರ ಮಾಡಿ. ಸಿಂಪಲ್. ಯಾವಾಗ್ರಿ ಇದ? ಇವನ್ ಫ್ಯಾಕ್ಟರ್ಸ್. ಸೊ 5 2s are 10, 10 3s are 30. ಸೊ ಎಷ್ಟು ಇವನ್ ಫ್ಯಾಕ್ಟರ್ಸ್ ಅದಾವ್ರಿ? ಇದ್ರು 30 ಇವನ್ ಫ್ಯಾಕ್ಟರ್ಸ್ ಅದಾವ್ರಿ. ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ರೈಟ್. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಫೈನ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೀವು ಮೂವ್ ಆಗೋಣ್ರಿ. ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್. ಓಕೆ. ಸೊ ಈಗ ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್. ಓಕೆ. ಸೊ ಯಾವ್ದ್ರದ್ದು ಕೇಳಿದಾನ್ರಿ ಅವ? 3600 ಕೇಳಿದಾನ್ರಿ. ಓಕೆ. ಸೊ ಇದನ್ನ ನೀವು ಹೋಮ್ವರ್ಕ್ ಸಾಲ್ವ್ ಮಾಡ್ಬೇಕ್ರಿ. ಇದನ್ನ ಹೋಮ್ವರ್ಕ್ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ದಾಗ ಹೇಳ್ಬೇಕ್ರಿ. ಏನಂತ ಹೇಳ್ಬೇಕು? ಕ್ವಶನ್ ನಂಬರ್ 9. ಸೊ ಆನ್ಸರ್ ಯಾವ್ದು ಆಗ್ತೈತೆ? ಎ ಹಾಕಿದ್ರೆ ಎ, ಬಿ ಹಾಕಿದ್ರೆ ಬಿ, ಸಿ ಹಾಕಿದ್ರೆ ಸಿ, ಡಿ ಹಾಕಿದ್ರೆ ಡಿ. ಓಕೆ. ಸೊ ಈ ಆನ್ಸರ್ನ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು ನನಗೆ. ಚಲೋ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನ್ರಿ? ಫೈಂಡ್ ದಿ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಅಂತ ಕೇಳಿದಾನ್ರಿ. ಓಕೆ. ಫೈಂಡ್ ದಿ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್. ಆಗಲೇ ಏನ್ ಕೇಳಿದ್ರಿ? ಇವನ್ ಫ್ಯಾಕ್ಟರ್ಸ್ ಅಂತ ಕೇಳಿದ್ದ. ಹೌದಾ? ಈಗ ಒಂದ್ ಸ್ವಲ್ಪ ನೋಡ್ರಿ, ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಹೆಂಗ್ ಫೈಂಡ್ ಮಾಡೋದ್ರಿ? ಈಗ ಯಾವ್ದೋ ಒಂದು ನಂಬರ್ ತಗೊಳ್ಳೋಣ್ರಿ. ನಾವು 40ನ ತಗೊಳ್ಳೋಣ್ರಿ. ಯಾಕಂದ್ರೆ 40ದ ನಾವು ಪ್ರತಿಯೊಂದು ವ್ಯಾಲ್ಯೂ ಅದ್ರದ್ದು ತಿಳ್ಕೊಂಡ್ಬಿಟ್ಟಿವಿ. ಹೌದಾ? ಫ್ಯಾಕ್ಟರ್ಸ್, ನಂಬರ್ ಆಫ್ ಫ್ಯಾಕ್ಟರ್ಸ್ ಅಥವಾ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಆಫ್ 40. ಸೊ ಇಲ್ಲಿ ನಾವು ನಂಬರ್ ಆಫ್ ಫ್ಯಾಕ್ಟರ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಇದ್ರದ್ದು ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಬಂದಿತ್ರಿ? ನಂಬರ್ ಆಫ್ ಫ್ಯಾಕ್ಟರ್ಸ್ 8 ಬಂದಿತ್ರಿ. ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಎಷ್ಟು ಬಂದಿತ್ರಿ? ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ 6 ಬಂದಿತ್ತು. ಈಗ ನಾನ್ ನಿಮಗೆ ಕೇಳ್ತೇನ್ರಿ, ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಎಷ್ಟು ಆಗ್ತಾವು ಅಂತ ಕೇಳಿದ್ರೆ ಸರ್ 2 ಆಗ್ತಾವ ಅಂತ ಹೇಳ್ಬೋದಾ? ಯಾಕಂದ್ರೆ ನಂಬರ್ ಆಫ್ ಫ್ಯಾಕ್ಟರ್ಸ್ 8 ಐತಿ ಅಂತಂದ್ರ ಇದು ಏನ್ರಿ? ಇದು ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಪ್ಲಸ್ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್. ಹೌದಲ್ರಿ? ಬೇಕಾದ್ರೆ ನೀವು ಇಲ್ಲಿ ಫಸ್ಟ್ ಸ್ಲೈಡ್ ನ ನೋಡ್ರಿ. ಓಕೆ. ಈಗ ಇಲ್ಲಿ ನೋಡ್ರಿ. ಈಗ ನಾ ನಿಮಗ 40ದು ಯಾವ್ಯಾವ ಫ್ಯಾಕ್ಟರ್ಸ್ ಅದಾವ ಅಂತ ನಾನು ಒಂದ್ಸಲ ಬರದ್ ತೋರ್ಸಿನ್ರಿ ನಿಮ್ಗೆ. ಕರೆಕ್ಟ್? ಇಲ್ಲಿ ಬರೋದ ನಾನು ನಿಮಗ ಕೌಂಟಿಂಗ್ಸು ಮಾಡಿ ತೋರಿಸೇನ್ರಿ ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಎಷ್ಟು ಅದಾವ ಅಂತ. ರೈಟ್. ಈಗ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಎಷ್ಟು ಅದಾವ ಅಂತ ಕೇಳಿದಾಗ ಸೊ ಅವಾಗ ನಾ ಏನ್ ಹೇಳಿನ್ರಿ? ಉಳಿದಿರು ಅಂದ್ರೆ ಟೋಟಲ್ ನೋಡ್ರಿ, ಟೋಟಲ್ 8 ಫ್ಯಾಕ್ಟರ್ಸ್ ಅದಾವ್ರಿ. ಈ ಟೋಟಲ್ 8 ಫ್ಯಾಕ್ಟರ್ಸ್ ಒಳಗಡೆ 6 ಫ್ಯಾಕ್ಟರ್ಸ್ ಏನದಾವ್ರಿ? ಇವನ್ ಅದಾವ್ರಿ. ಇವನ್ ಫ್ಯಾಕ್ಟರ್ಸ್ ಎಷ್ಟು ಅದಾವ್ರಿ? 6. ಅಂದ್ರೆ ಇದರ ಅರ್ಥ ಏನ್ರಿ? ಉಳಿದಿರೋ 2 ಫ್ಯಾಕ್ಟರ್ಸ್ ಏನದಾವಲ್ಲ, ಸೊ ಉಳಿದಿರೋ 2 ಫ್ಯಾಕ್ಟರ್ಸ್ ಏನಿರ್ತಾವ್ರಿ? ಡೆಫಿನೆಟ್ಲಿ ಅವು ಆಡ್ ಫ್ಯಾಕ್ಟರ್ಸ್ ಇರ್ತಾವ. ಓಕೆ. ಸೊ ಒಂದು ನೀವು ಈ ಫಾರ್ಮುಲಾನ ಯೂಸ್ ಮಾಡಬಹುದ್ರಿ. ಓಕೆ. ಒಂದು ನೀವು ಏನ್ ಮಾಡಬಹುದ್ರಿ? ನಂಬರ್ ಆಫ್ ಫ್ಯಾಕ್ಟರ್ಸ್ ಇಸ್ ಈಕ್ವಲ್ ಟು ಇವನ್ ಫ್ಯಾಕ್ಟರ್ಸ್ ಪ್ಲಸ್ ಆಡ್ ಫ್ಯಾಕ್ಟರ್ಸ್. ಓಕೆ. ಈ ಫಾರ್ಮುಲಾನ ಯೂಸ್ ಮಾಡಬಹುದ್ರಿ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಕತ್ ಗೊತ್ತೇನ್ರಿ? ಮೊದಲ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ರಿ.
ಆಮೇಲೆ ಮತ್ತೆ ಈವನ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ರಿ, ಮತ್ತೆ ಅದನ್ನ ಮೈನಸ್ ಮಾಡ್ರಿ. ಓಕೆ, ಅಷ್ಟೆಲ್ಲ ಮಾಡೋದಕ್ಕಿಂತ ಡೈರೆಕ್ಟ್ಲಿ ನೀವು ಇದನ್ನ ಒಂದ ಸ್ಟೆಪ್ನಾಗೂ ಮಾಡ್ಬೋದ್ರಿ. ಓಕೆ, ಹೆಂಗ್ ಮಾಡ್ಬೋದ್ರಿ? ಒಂದ್ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಈಗ ಡೈರೆಕ್ಟ್ಲಿ ನಾವು ಕ್ವಶನಿಗೆ ಬರೋಣ್ರಿ. ಓಕೆ, ರೈಟ್. ಈಗ ಈ ಕ್ವಶನ್ ನಾವು ಡಿಸ್ಕಸ್ ಮಾಡಕತ್ತಿದ್ವಿ. ಈಗ ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ರಿ, ಬಟ್ ಒಂದ್ ಜಸ್ಟ್ ನಿಮ್ಗೆ ಯಾವ ರೀತಿ ಪ್ರೊಸೀಜರ್ ಇರ್ತದೆ ಅಂತ ಹೇಳಿನ್ರಿ. ಸೊ ಫಸ್ಟ್ ಏನ್ ಮಾಡೋಣ್ರಿ, 1000 ನ ಬರ್ಕೊಳ್ಳೋಣ್ರಿ ನಾವು. ಓಕೆ, ಅಥವಾ 40 ದ ನೋಡ್ರಿ ಮೊದಲು. ಓಕೆ, ಸೊ 40 ದ ನೋಡ್ರಿ. ಈಗ ಇದನ್ನ ಸ್ಪ್ಲಿಟ್ ಮಾಡ್ರಿ. 0 ಐತಿ, 1 2 ಮತ್ತು 1 5 ಬರೀರಿ. ಹೌದಾ? 40 ಅಂತಂದ್ರೆ ಏನ್ ಬರೀತೀರಿ ನೀವು? 2 ಸ್ಕ್ವೇರ್. 4 ಅಂತಂದ್ರೆ ಏನಂತ ಬರೀತೀರಿ? 2 ಸ್ಕ್ವೇರ್. ಯಾಕಂದ್ರೆ 0 1 2 1 5 ಬರ್ಕೊಂತೀರಿ. ರೈಟ್. ಈಗ ಸೇಮ್ ಪ್ರೊಸೀಜರ್ ನಾವು ಏನು ಫಸ್ಟ್ ಪ್ರಾಬ್ಲಮ್ದಾಗ ಪ್ರೊಸೀಜರ್ ಶುರು ಮಾಡಿವಲ್ಲ, ಪ್ರೊಸೀಜರ್ ಅದ ಇದ್ರಿ. 2 ಎಷ್ಟು ಅದಾವ ನೋಡ್ರಿ, ಇಲ್ಲಿ 2 3 ಅದಾವ್ರಿ. ಆಮೇಲೆ 5 ಎಷ್ಟು ಅದಾವ್ರಿ? 5 1 ಐತ್ರಿ. ಹೌದಾ? ಈಗ ಒಂದ್ಸಲ ನೋಡ್ರಿ, ಹಂಗ ಕೇಳ್ರಿ. ಈಗ ಫಸ್ಟ್ ನಾ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡೀನಿ. ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಕ್ ನಾ ಏನ್ ಹೇಳಿನ್ರಿ, ಕೆಳಗಡೆ ಬೇಸ್ದಾಗ ಪ್ರೈಮ್ ನಂಬರ್ಸ್ ಅದಾವ ಇಲ್ಲಿ ನೋಡ್ರಿ. ಪ್ರೈಮ್ ನಂಬರ್ಸ್ ಇದ್ರ ಮೇಲ್ಗಡೆ ಅದರದ್ದು ಪವರ್ ಇರ್ತೈತಲ್ಲ, ಅದಕ್ಕೆ +1 ಮಾಡ್ಕೋತ ಹೋಗ್ರಿ ಅಂತ ಹೇಳಿ. ಯಾವಾಗ್ರಿದ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದ್ದಾಗ. ಸೊ ನಂಬರ್ ಆಫ್ ಫ್ಯಾಕ್ಟರ್ಸ್ ಹೆಂಗ್ ಫೈಂಡ್ ಮಾಡಿದೀವಿ? 3 + 1 4 ಇಂಟು 1 + 1 2. ಸೊ ಎಷ್ಟ್ ಆತ್ರಿ? ಇದ 8 ಆತ್ರಿ. ಅಂದ್ರೆ ಟೋಟಲ್ 8 ಫ್ಯಾಕ್ಟರ್ಸ್ ಅದಾವ್ರಿ. ಅದರ ನೆಕ್ಸ್ಟ್ ನಾವ್ ಏನ್ ಮಾಡಿದೀವಿ? ಈವನ್ ಫ್ಯಾಕ್ಟರ್ಸ್ ನ ಫೈಂಡ್ ಮಾಡಿದೀವಿ. ಈವನ್ ಫ್ಯಾಕ್ಟರ್ಸ್ ಮಾಡ್ಬೇಕಾದ್ರೆ ನಾ ಏನ್ ಹೇಳಿನ್ರಿ, ಇಲ್ಲಿ ತನ ಪ್ರೊಸೀಜರ್ ನಿಮ್ದು ಸೇಮ್ ಐತಿ. ಬಟ್ ಏನ್ ಮಾಡ್ರಿ, ಎರಡರದ್ದು ಪವರ್ ಏನ್ ಇರ್ತೈತಲ್ಲ ಅದನ್ನ ಹಂಗ ಇಟ್ಕೋರಿ ಅಂತ ಹೇಳಿ. ಅದಕ್ಕೆ +1 ಮಾಡಕ್ ಹೋಗ್ಬೇಡ್ರಿ. ಎರಡರದ್ದು ಫ್ಯಾಕ್ಟರ್ ಅಷ್ಟ. ಸೊ ಎರಡರದ್ದು ಫ್ಯಾಕ್ಟರ್ ಎಷ್ಟೈತ್ರಿ? 3 ಐತಿ. ಸೊ 3 ಅಷ್ಟ ಬರ್ಕೋರಿ. ಉಳಿದ ಫ್ಯಾಕ್ಟರ್ಸ್ ಏನದಾವಲ್ಲ, ಉಳಿದ ಫ್ಯಾಕ್ಟರ್ಸ್ ಪವರ್ ಏನದಾವಲ್ಲ ಅದಕ್ಕೆ 1 ಮಾತ್ರ ಆಡ್ ಮಾಡ್ರಿ. ಸೊ ಇಲ್ಲಿ ಉಳಿದ ಫ್ಯಾಕ್ಟರ್ 1 ಐತ್ರಿ, 1. ಅದಕ್ಕೆ 1 ಆಡ್ ಮಾಡ್ರಿ. ಎಷ್ಟಾಕತ್ರಿ? 2. ಸೊ ಇಲ್ಲಿ ಏನಾತ್ರಿ? ಇಲ್ಲಿ 3 2s 6. ಈಗ ಒಂದು ಪ್ರೊಸೀಜರ್ ನ ಏನ್ ಹೇಳಿನ್ರಿ, ಇದನ್ನ ಇದ್ರೊಳಗೆ ಮೈನಸ್ ಮಾಡಿಬಿಡ್ರಿ. ಇಲ್ಲೇನೋ ನಂಬರ್ ಸಿಂಪಲ್ ಐತಿ, ಮೈನಸ್ ಮಾಡಬಹುದು ನಾವು. ಅಂದ್ರ ಆಡ್ ಫ್ಯಾಕ್ಟರ್ಸ್ ಎಷ್ಟು ಉಳಿತಾವ ಅಂತ ಹೇಳಿನ್ರಿ? 2 ಉಳಿತಾವ ಅಂತ ಹೇಳಿ. ಬಟ್ ಎಕ್ಸಾಮ್ ಒಳಗೆ ಏನ್ ಮಾಡ್ರಿ, ಈ ಆಡ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕಾದ್ರ, ಓಕೆ, ಆಡ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕಾದ್ರ ಈ 2 ದ ಪವರ್ ಏನ್ ಇರ್ತೈತಿ ನೋಡ್ರಿ, ಇದನ್ನ ಪೂರಾ ಬಿಟ್ಬಿಡ್ರಿ. ಇದು ಪೂರಾ ಏನು ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ. ಸೊ ಉಳಿದ ನಂಬರ್ಸ್ ಏನಿರ್ತಾವಲ್ಲ ಅದಕ್ಕೆ +1 ನಮ್ದು ಏನು ಪ್ರೊಸೀಜರ್ ಐತಲ್ಲ ಅದನ್ನ ಫಾಲೋ ಮಾಡ್ರಿ. ಅಂದ್ರ 5ರದ್ದು ಫ್ಯಾಕ್ಟರ್ ಎಷ್ಟೈತ್ರಿ? 5ರದ್ದು ಪವರ್ ಎಷ್ಟೈತ್ರಿ? 1 ಐತಿ. 1ಕ್ಕೆ 1 ಆಡ್ ಮಾಡ್ರಿ. ಸೊ 1ಕ್ಕೆ 1 ಆಡ್ ಮಾಡಿದ್ರೆ ಎಷ್ಟು ಬರ್ತೈತ್ರಿ? ಇಲ್ಲಿ 2 ಬರ್ತೈತಿ. ಸೊ ಇದ ನಿಮ್ದು ಆನ್ಸರ್. ಆಡ್ ಫ್ಯಾಕ್ಟರ್ ಎಷ್ಟು ಬಂದಾವ್ ನೋಡ್ರಿ? 2 ಬಂದಾವ್ರಿ. 2 ಆನ್ಸರ್ ಇಲ್ಲಿ ಬಂತಿಲ್ರಿ? ಸೊ ಅಥವಾ ಇದನ್ನ ಹಿಂಗ್ ನೆಲ್ಪಿಟ್ಕೋರಿ. ಹೆಂಗ್ ನೆಲ್ಪಿಟ್ಕೋತೀರಿ ಅಂತಂದ್ರ, ನಮಗ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಅಂತ ಕೇಳ್ಯಾನವ, ಹೌದಲ್ರಿ? ಸೊ ಆಡ್ ಫ್ಯಾಕ್ಟರ್ ಅಂದ ತಕ್ಷಣ ಈವನ್ ನಂಬರ್ದು ಏನ್ ಕೆಲಸ ಐತಿ ಇಲ್ಲಿ? ನೀವು ಹಿಂಗ್ ವಿಚಾರ ಮಾಡ್ಬೋದ್ರಿ. ಓಕೆ, ಸೊ ಇದು ಪೂರಾ ಇದು 2 ಏನೈತಲ್ಲ, 2 ದ ಪವರ್ ಇದು ಈವನ್ ನಂಬರ್ ಐತ ಅಂತ ತಿಳ್ಕೊಂಡು ಇದನ್ನ ಏನ್ ಮಾಡ್ರಿ? ಇದನ್ನ ತೆಗೆದ್ಬಿಡ್ರಿ. ಅರ್ಥ ಐತ್ರಿ? ನೆಲ್ಪಿಟ್ಕೊಳಕ್ ಇದನ್ನೊಂದು ಫಾರ್ಮ್ಯಾಟ್ ಹೇಳಿ ನಿಮ್ಗೆ ಅಷ್ಟ. ಹೆಂಗ್ ನೆಲ್ಪಿಟ್ಕೋತೀರಿ? ಇದು ಆಡ್ ಫ್ಯಾಕ್ಟರ್ಸ್ ಅಂತ ಕೇಳಿದಾರಲ್ಲ, ಸೊ ಇದು 2 ಏನೈತಿ? ಈವನ್ ನಂಬರ್ ಐತಿ. ಸೊ ಇಲ್ಲಿ ಏನ್ ಮಾಡ್ರಿ? ಇದನ್ನ ಪೂರಾ ಇದನ್ನ ಬಿಟ್ಬಿಡ್ರಿ. ಓಕೆ, ಇದು ಪೂರಾ ಪಾರ್ಟ್ ಏನ್ ಮಾಡ್ರಿ? ಇದನ್ನ ನೆಗ್ಲೆಕ್ಟ್ ಮಾಡ್ರಿ. ಸೊ ಇದ್ರ ಮುಂದಿನೂ ಎಷ್ಟು ಫ್ಯಾಕ್ಟರ್ಸ್ ಇರ್ಲಿ, ಎಷ್ಟು ಪ್ರೈಮ್ ನಂಬರ್ಸ್ ಇರ್ಲಿ, ಅದ್ರದ್ದು ಏನು ಪವರ್ ಇರ್ತೈತಲ್ಲ ಅದಕ್ಕೆ +1 ಮಾಡ್ರಿ. ಆಮೇಲೆ ಅದನ್ನ ಮಲ್ಟಿಪ್ಲೈ ಮಾಡ್ರಿ. ಓಕೆ, ರೈಟ್. ಈಗ ಈ ಕ್ವಶನ್ ಸಾಲ್ವ್ ಮಾಡೋಣ್ರಿ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗ್ತೈತಿ. ಓಕೆ, ರೈಟ್. ಈಗ ಇಲ್ಲಿ ನೋಡ್ರಿ, 1000 ಐತ್ರಿ. ಸೊ ಇದನ್ನ ಪ್ರೈಮ್ ನಂಬರ್ಸ್ ಹೆಂಗ್ ಬರ್ಕೋತ್ರಿ? ಬಹಳ ಸಿಂಪಲ್ ಐತಿ. 3 zeros ಅದಾವ್ರಿ. ಅಂದ್ರೆ 2 ಎಷ್ಟು ಬರ್ತಾವ್ರಿ? 3 ಬರ್ತಾವ. 5 ಎಷ್ಟು ಬರ್ತಾವ್ರಿ? ಅವು 3 ಬರ್ತಾವ. ಕರೆಕ್ಟ್? ಡೈರೆಕ್ಟ್ಲಿ ನಮಗೆ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಅಂತ ಕೇಳೇನ್ರಿ. ಈಗ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಕೇಳಾನಂತಂದ್ರ ನಾ ಏನ್ ಹೇಳಿ ನಿಮ್ಗೆ ನೋಡ್ರಿ, ಆಡ್ ಕೇಳೇನ್ರಿ. ಸೊ ಆಡ್ ಅಂತ ಕೇಳಿದಾನಂತಂದ್ರ ನೀವೇನ್ ಅನ್ಬೇಕು? ಈವನ್ ನಂಬರ್ದು ಇಲ್ಲಿ ಏನ್ ಕೆಲಸ ಐತ್ರಿ? ಇದನ್ನ ತೆಗೆದ್ಬಿಡ್ರಿ. ಉಳ್ಕಿದ್ ಏನೈತ್ರಿ? ಇಲ್ಲಿ ಫ್ಯಾಕ್ಟರ್ದಾಗ ಪವರ್ ಎಷ್ಟ್ ಐತಿ ನೋಡ್ರಿ? ಇಲ್ಲಿ 5 ಪವರ್ ಎಷ್ಟ್ ಐತ್ರಿ? 3 ಐತ್ರಿ. ಸೊ 3ಗೆ +1 ಮಾಡ್ರಿ. ಸೊ 3ಗೆ +1 ಮಾಡಿದ್ರೆ ಎಷ್ಟ್ ಆಗ್ತೈತ್ರಿ? 4 ಆಗ್ತೈತ್ರಿ. ಸೊ 3ಗೆ +1 ಮಾಡ್ರಿ, ಎಷ್ಟ್ ಆಕತ್ರಿ? 4. ಸೊ ದಿಸ್ ಇಟ್ ಸೆಲ್ಫ್ ಇಸ್ ದಿ ಆನ್ಸರ್. ಮುಗಿತ್ರಿ. ಸೊ ಇದರದ ಆನ್ಸರ್ ಏನಾಗ್ತೈತ್ರಿ? ಆಪ್ಷನ್ ಎ, ದಟ್ ಈಸ್ 4. ಓಕೆ, ಆಡ್ ಫ್ಯಾಕ್ಟರ್ಸ್. ರೈಟ್. ಇಲ್ಲಿ ಬೇಕಾದ್ರೆ ನೀವು ಇದನ್ನು ಅಬ್ಸರ್ವ್ ಮಾಡ್ರಿ. ಓಕೆ, ಒಂದ್ಸಲ
ನೀವು ಪೂರಾ ಸಿಸ್ಟಮ್ನ ಅಬ್ಸರ್ವ್ ಮಾಡ್ರಿ, ಇಲ್ಲಿ 2 ಕ್ಯೂಬ್ ಇಂಟು 3 ಐತಿ. ಹೌದಾ? ಈಗ ನೋಡ್ರಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಈಗ ನಾ ಏನ್ ಹೇಳಿನ್ರಿ, ಪವರ್ಸ್ ಏನ್ ಇರ್ತಾವಲ್ಲ ಅದಕ್ಕೆ +1 ಮಾಡ್ರಿ. 3 + 1 4 ಇಂಟು 3 + 1 4. ಸೊ 4 4 ಎಷ್ಟಾತ್ರಿ? 16. ಇದು ಯಾವಾಗ್ರಿ? ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟದಾವು ಅಂತ ಕೇಳಿದ. ಆಮೇಲೆ ನಾ ಏನ್ ಹೇಳಿನ್ರಿ, ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಾಕ ನೀವೇನ್ ಮಾಡಂತ ಹೇಳಿನ್ರಿ, ಈವನ್ ನಂಬರ್ದ ಎಷ್ಟು ಫ್ಯಾಕ್ಟರ್ಸ್ ಇರ್ತಾವಲ್ಲ, ಎಷ್ಟು ಪವರ್ ಇರ್ತದಲ್ಲ ಅದನ್ನ ಆಸ್ ಇಟ್ ಈಸ್ ಬರ್ಕೋರಿ. 2 ಕ್ಯೂಬ್ ಅಲ್ಲ, ಸೊ ಇಲ್ಲಿ ಏನೈತ್ರಿ ಮ್ಯಾಗ 3 ಐತ್ರಿ. ಸೊ ಆ 3ನ ಹಂಗ ಬರ್ಕೋರಿ. ಆಮೇಲೆ ಉಳಿದ ಎಷ್ಟು ನಂಬರ್ಸ್ ಇರ್ತಾವಲ್ಲ ಅದರ ಪವರಿಗೆ +1 ಮಾಡ್ರಿ ಅಂತ ಹೇಳಿನಿ. ಸೊ ಇಲ್ಲಿ ಪವರ್ ಎಷ್ಟೈತ್ರಿ? 3. 3 + 1 ಎಷ್ಟು ಬರ್ತೈತ್ರಿ? 4 ಬರ್ತೈತಿ. ಸೊ 4 3 ಎಷ್ಟು ಆಕತ್ರಿ? 12. ಈಗ ಇಲ್ಲೂ ನೀವು ಅಬ್ಸರ್ವ್ ಮಾಡ್ರಿ, ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಒಳಗಡೆ 12 ಫ್ಯಾಕ್ಟರ್ಸ್ ಈವನ್ ಅದಾವ್ರಿ. ಹೌದಾ? ಸೊ ಸಪೋಸ್ ನೀವು ಇದನ್ನ ಮೈನಸ್ ಮಾಡಿದ್ರಿ ಅಂತಂದ್ರ ಇಲ್ಲಿದಿಂತ್ರನು ನಿಮಗೆ ಏನ್ ಗೊತ್ತಾಗ್ತೈತಿ, ಆಡ್ ಫ್ಯಾಕ್ಟರ್ಸ್ ಎಷ್ಟು ಅದಾವ್ರಿ? 4 ಅದಾವ ಅಂತ ಗೊತ್ತಾಗ್ತೈತಿ. ನೀವು ಬೇಕಂದ್ರೆ ಹಿಂಗೂ ಮಾಡ್ಬೋದು. ಬಟ್ ನಾ ಏನ್ ಹೇಳ್ತೇನ್ರಿ, ಇಷ್ಟೆಲ್ಲ ನೋಡ್ರಿ, ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಿ, ಈವನ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಿ ಮೈನಸ್ ಮಾಡೋದಕ್ಕಿಂತ ಡೈರೆಕ್ಟ್ಲಿ ಇದು ಒಂದ ಸ್ಟೆಪ್ನ ಬರ್ತೈತಲ್ಲ, ಆಡ್ ಫ್ಯಾಕ್ಟರ್ಸ್, ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಎಷ್ಟದಾವು ಅಂತಂದಾಗ ನಾ ಸಿಂಪ್ಲಿ ಏನ್ ಹೇಳಿ ನಿಮ್ಗ, ಆಡ್ ಈವನ್ ನಂಬರ್ ತೆಗೆದ್ಬಿಡ್ರಿ. ಈಗ ಏನ್ ಉಳಿತ್ರಿ? ಇಲ್ಲಿ 5 ಕ್ಯೂಬ್ ಉಳಿತ್ರಿ. 5 ಪ್ರೈಮ್ ನಂಬರ್ ಐತ್ರಿ, ಪವರ್ ಈಗ +1 ಮಾಡ್ರಿ. ಸೊ 3 + 1 ಎಷ್ಟು? 4. ಒಂದ ಸ್ಟೆಪ್ ಆನ್ಸರ್. ಓಕೆ, ಸೊ ಮೊದಲು ಇದನ್ನ ಫೈಂಡ್ ಮಾಡಿ ಆಮೇಲೆ ಮೈನಸ್ ಮಾಡಿ ಆನ್ಸರ್ ಮಾಡೋದಕ್ಕಿಂತ ಡೈರೆಕ್ಟ್ಲಿ ನೀವು ಏನ್ ಮಾಡ್ರಿ, ಆಡ್ ಅಂದ ತಕ್ಷಣ ಈವನ್ ನಂಬರ್ ತೆಗೆದ್ಬಿಡ್ರಿ. ಸೊ ಇಲ್ಲಿ ಉಳಿತೈತಿ ಏನಲ್ಲ, ಎಷ್ಟು ಉಳಿತು? ಸೊ ಅದರ ಪವರ್ಸಿಗೆ ಏನಿರ್ತದಲ್ಲ ಅದಕ್ಕೆ +1 ಮಾಡಿ ಗುಣಾಕಾರ ಮಾಡಿಬಿಡ್ರಿ. ರೈಟ್? ಓಕೆ, ಚಲೋ, ಇದು ಒಂದು ಕ್ಲಾರಿಟಿ ನಿಮಗೆ ಸಿಕ್ಕೈತಂತ ಅನ್ಕೊಂಡಿನ್ರಿ ನಾ. ಫೈನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್. ಸೊ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಆಫ್ 444. ಒಂದ್ ಸ್ವಲ್ಪ ಇದು ನಂಬರ್ ಏನೈತಲ್ಲ ಒಂದು ಯೂನಿಕ್ ನಂಬರ್ ಐತ್ರಿ ಅದ, ಅಥವಾ ಸ್ಪೆಷಲ್ ನಂಬರ್ ಅಂತ ನೀವು ಕರಿಬಹುದ್ರಿ. ಈಗ ಇದ್ರದ್ದು ಒಂದು ಸಿಂಪಲ್ ಒಂದು ಫ್ಯಾಕ್ಟ್ ಹೇಳ್ತೇನೆ, ಇದನ್ನೊಂದು ಸ್ವಲ್ಪ ನೆನಪಿಟ್ಕೊಂಡ್ಬಿಟ್ರಿ. ಈಗ 37 ಏನೈತಲ್ಲ ಇದೊಂದು ಸ್ಪೆಷಲ್ ನಂಬರ್, ಇದೊಂದು ಪ್ರೈಮ್ ನಂಬರ್ ಐತಿ. ಓಕೆ, 37 ಒಂದು ಪ್ರೈಮ್ ನಂಬರ್ ಐತಿ. ಈ 37ಗೆ ನೀವು 3ರದ ಮಲ್ಟಿಪಲ್ ಅಥವಾ 3ರ ಮಗ್ಗಿನ ಮಲ್ಟಿಪ್ಲೈ ಮಾಡಿದ್ರಿ ಅಂತ ತಿಳ್ಕೊರಿ. ಈಗ 3ರಲ್ಲಿ ಗುಣಾಕಾರ ಮಾಡಿದ್ರಿ ಅಂತ ಅನ್ಕೋರಿ. ಸೊ ಇದು ಆನ್ಸರ್ ಎಷ್ಟು ಬರ್ತೈತೆ ಅಂದ್ರೆ 111 ಬರ್ತೈತಿ. ಓಕೆ, ಸೊ ನೀವು ಬೇಕಾದ್ರೆ ಇಲ್ಲಿ ಗುಣಾಕಾರ ಮಾಡ್ರಿ ನೋಡ್ರಿ. 7 3 21. ಓಕೆ, ಸೊ 3 3 9 +2 ಎಷ್ಟು ಬಂತ್ರಿ? 11. 111. ಅದೇ ರೀತಿ ಒಳಗ ಈ 37ನ ಓಕೆ ನೀವು 6ರಲ್ಲಿ ಗುಣಾಕಾರ ಮಾಡಿದ್ರಿ ಅಂತ ತಿಳ್ಕೊರಿ. ಓಕೆ, ಸೊ ಆನ್ಸರ್ ನಿಮ್ದು ಎಷ್ಟು ಬರ್ತೈತ್ರಿ? 222 ಬರ್ತೈತ್ರಿ. ಓಕೆ, ಅದೇ ರೀತಿ ಒಳಗೆ ಈ 37ನ 9ರಲ್ಲೇ ಗುಣಾಕಾರ ಮಾಡಿದ್ರಿ ಅಂತ ತಿಳ್ಕೊರಿ, ನಿಮಗ ಎಷ್ಟು ಬರ್ತೈತ್ರಿ? 333 ಬರ್ತೈತಿ. ಈ 37ನ ನೀವು 12ರಲ್ಲೇ ಗುಣಾಕಾರ ಮಾಡಿದ್ರೆ ನಿಮಗೆ ಎಷ್ಟು ಬರ್ತೈತಿ? 444 ಬರ್ತೈತಿ. ಅಂದ್ರ ಈ ತರ ನಂಬರ್ಸ್ ನಿಮಗ್ ಬಂದು ಅಂತ ತಿಳ್ಕೊರಿ. ಸೊ ತಿಳ್ಕೊಂಡ್ಬಿಡ್ರಿ, ಇದು 37ರ ಮಗ್ಗಿ ಒಳಗಡೆ ಇದು ಬರ್ತೈತಿ ಅಂತ ತಿಳ್ಕೊಂಡ್ಬಿಡ್ರಿ. ಯಾಕಂದ್ರೆ 37 ಇದು ಸ್ಪೆಷಲ್ ನಂಬರ್ ಐತಿ. ಈ 37 ಏನೈತಲ್ಲ, ಈ 37ಕ್ಕ ನೀವು 3ರ ಮಗ್ಗಿ ಯಾವ್ದು ಮಲ್ಟಿಪ್ಲೈ ಮಾಡಿದ್ರು ನಿಮ್ಗೆ ನಂಬರ್ ಸೇಮ ಬರ್ತೈತಿ. ಎಕ್ಸ್ 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 ಈ ಫಾರ್ಮ್ಯಾಟ್ದಾಗ ಬರ್ತೈತಿ. ಈಗ ಸಪೋಸ್ ನಾ ರ್ಯಾಂಡಮ್ಲಿ ಒಂದು ಯಾವ್ದೋ ನಂಬರ್ ಕೊಟ್ಟಿನಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ 666 ಕೊಟ್ಟಿನ ಅಂತ ಅನ್ಕೋರಿ. ಈಗ 666 ಕೊಟ್ಟಿರಿ, ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾತ. ಏನ್ ಗೊತ್ತಾತ್ರಿ? ಸರ್ ಇದು 37 ಅಂತೂ ಬರ್ತೈತಿ. ಹೌದಾ? ಬಟ್ ಕ್ವಶನ್ ಏನಪ್ಪಾ, 37ರದ್ದು ಎಷ್ಟು ಟೈಮ್ಸ್ ಬರ್ತೈತಿ ಅಂತ ಫೈಂಡ್ ಮಾಡ್ಬೇಕಾಗಿತ್ತು ಈಗ. ಹೌದಾ? ಸೊ ಈಗ ಇಲ್ಲಿ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡ್ರಿ. ಏನ್ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ತೀರಿ? ಏನಿಲ್ರಿ, ಇಲ್ಲಿ ಯಾವ ನಂಬರ್ನ ನೀವು ಗುಣಾಕಾರ ಮಾಡಿರ್ತಿರಲ್ಲ ಅದನ್ನ 3ರಲ್ಲೇ ಭಾಗ ಮಾಡ್ರಿ. ಹೌದಾ? ಈಗ ಇಲ್ಲಿ 12 ಐತಿ, 12ನ ನೀವು 3ರಲ್ಲೇ ಭಾಗ ಮಾಡ್ರಿ. ಎಷ್ಟು ಬರ್ತೈತ್ರಿ? 3 4 ಬರ್ತೈತ್ರಿ. ಸೊ ಇಲ್ಲಿ ಯಾವ ನಂಬರ್ ಬರ್ತೈತಲ್ಲ ಅದ ನಂಬರ್ 3 ಸಲ ರಿಪೀಟ್ ಆಗಿರ್ತೈತಿ. ಅರ್ಥ ಆದತ್ರಿ? ಸೊ ಈಗ ಇಲ್ಲಿ 9 ನೋಡ್ರಿ, 9ನ ನೀವು ಏನ್ ಮಾಡ್ರಿ? 3ರಲ್ಲೇ ಭಾಗ ಮಾಡ್ರಿ. 3 3ಲೆ 9. ಸೊ ಯಾವ ನಂಬರ್ ಬಂತಲ್ಲ ಅದ 3 ಸಲ ರಿಪೀಟ್ ಆಗಿರ್ತೈತಿ. ಈಗ ಇಲ್ಲಿ 6 ಐತ್ರಿ. ಸೊ 6ನ ನೀವ್ ಏನ್ ಮಾಡ್ರಿ? 3ರಲ್ಲೇ ಭಾಗ ಮಾಡ್ರಿ. ಎಷ್ಟು ಬರ್ತೈತಿ? 2. 2 3 ಸಲ ರಿಪೀಟ್ ಆಗಿರ್ತೈತಿ. ಸೊ ನೀವು ಹಿಂಗ್ ತಿಳ್ಕೊಳ್ಳಿ, 37ನ ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕಪ್ಪ ಅಂತಂದ್ರ ನಿಮಗೆ ಇಲ್ಲಿ 6 6 6 ಬರ್ಬೇಕಂತಂದ್ರ ನೀವು ಸಿಂಪ್ಲಿ ಇದನ್ನ ಏನ್ ಮಾಡ್ರಿ? ಉಲ್ಟಾ ಮಾಡ್ರಿ. ಸೊ 6ನ ಏನ್ ಮಾಡ್ರಿ? ಇದನ್ನ 3ಕ್ಕೆ ಗುಣಾಕಾರ ಮಾಡ್ರಿ. ಸೊ 6 3 ಎಷ್ಟಾಗ್ತೈತ್ರಿ? 18. ಸೊ ಇಲ್ಲಿ ಎಷ್ಟು ಬರ್ತೈತ್ರಿ? ಇಲ್ಲಿ 18.
ಓಕೆ. ಸೊ ಈಗ ಅಥವಾ ಹಿಂಗ್ ಉಲ್ಟಾನು ನೋಡ್ರಿ, ಇಲ್ಲಿ ಒಂದು ನಂಬರ್ ತಗೋರಿ, ಇದಕ್ಕೆ 3 ಗುಣಾಕಾರ ಮಾಡ್ರಿ. ಸೊ ಎಷ್ಟೈತ್ರಿ, ಇಲ್ಲಿ 3 ಐತಿ. ಇದು ಒಂದು ನಂಬರ್ ತಗೋರಿ, ಇದನ್ನ 3 ಗುಣಾಕಾರ ಮಾಡ್ರಿ. ಸೊ 2 3 6. ಇಲ್ಲಿ 3 ತಗೋರಿ, 3ನ್ನ 3 ಗುಣಾಕಾರ ಮಾಡ್ರಿ. ಎಷ್ಟು ಬರ್ತೈತ್ರಿ, 9. 4 ಐತ್ರಿ, ಇದನ್ನ 3 ಗುಣಾಕಾರ ಮಾಡ್ರಿ. 4 3 12. ರೈಟ್. ಸೊ ಇದು ಒಂದು ಸ್ಪೆಷಲ್ ನಂಬರ್ ಐತ್ರಿ. ಸೊ ಇದು ಕ್ವಶನ್ ಎಕ್ಸಾಮ್ ಒಳಗೆ ಬಂದೈತಿ, ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಒಂದು ಐಡಿಯಾ ಕೊಟ್ಟಿನಿ. ಅಂದ್ರೆ ನೆಕ್ಸ್ಟ್ ಟೈಮ್ ಈ ತರ ನೀವು ನಂಬರ್ಸ್ ನೋಡಿದ್ರಿ ಅಂತ ತಿಳ್ಕೊರಿ. 6 6 6 ಆಗ್ಬೋದು, 9 9 9 ಆಗ್ಬೋದ್ರಿ, 8 8 8 ಆಗ್ಬೋದು. ಸೊ ಇಮಿಡಿಯೇಟ್ಲಿ ನಿಮ್ ಮೈಂಡ್ ಒಳಗಡೆ 37 ಬಂದ್ಬಿಡ್ಬೇಕ್ರಿ. ಓಕೆ, ರೈಟ್. ಚಲೋ. ಸೊ ಈಗ 4 4 4 ತಗೊಳ್ರಿ. ಓಕೆ. ಸೊ ಇಲ್ಲಿ 4 4 ಮತ್ತು 4. ರೈಟ್. ಸೊ 37. ಹಾ. ಸೊ 37 ಎಷ್ಟರಲ್ಲೇ ಬರ್ತೈತೆ ಅಂತ ಹೇಳಿನ್ರಿ. ಸೊ ಒಂದು ನಂಬರ್ ತಗೋರಿ, ಅದನ್ನ 3 ಗುಣಾಕಾರ ಮಾಡ್ರಿ. ಸೊ 4 3 12. ಓಕೆ. ಸೊ ಅರ್ಥ ಆತಂತ ಅನ್ಕೊಂಡಿನ್ರಿ ನಾ. ರೈಟ್. ಬಟ್ ಇದು 12 ಇದು ಪ್ರೈಮ್ ನಂಬರ್ ಇಲ್ರಿ. ಸೊ ಇದನ್ನ ಮತ್ತೆ ನಾವು ಏನ್ ಮಾಡ್ಬೇಕಾಕತ್ತಿ, 4 3 ಅಂತ ತಗೋಬೇಕಾಕತ್ತಿ. ಹೌದಾ, 4 3. ಸೊ 4 ಅಂದ್ರೆ ನಿಮ್ಗೂ ಗೊತ್ತೈತ್ರಿ, 2 ಸ್ಕ್ವೇರ್ ಅಂತ ಹೇಳಿ. ಸೊ 3 ಹಂಗ ಬರ್ಕೋತೀನ್ರಿ, ಆಮೇಲೆ ಲಾಸ್ಟಿಗೆ 37 ಬರ್ಕೋತೀನಿ. ನೆಲ್ಪಿಟ್ಕೋರಿ, 37 ಇಟ್ ಈಸ್ ಎ ಪ್ರೈಮ್ ನಂಬರ್. ಓಕೆ. ಈಗ ನಮಗ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕಾಗಿತ್ತು. ಇಲ್ಲಿ ಏನ್ ಫೈಂಡ್ ಮಾಡ್ಬೇಕಾಗಿತ್ರಿ, ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕಾಗಿತ್ತು. ಸೊ ನಾ ಏನ್ ಹೇಳಿ ನಿಮ್ಗ, ಆಡ್ ಫ್ಯಾಕ್ಟರ್ಸ್, ಆಡ್ ನಂಬರ್ ಅಂತಂದ್ರ ಇವನ್ ನಂಬರ್ದಲ್ಲಿ ಏನು ಕೆಲಸ ಇಲ್ಲ. ಸೊ ಬಿಟ್ಬಿಟ್ರಿ. ಈಗ ಇಲ್ಲಿ ಪವರ್ ಏನೈತ್ರಿ, 1 ಐತಿ, 1ಕ್ಕೆ 1 ಕೂಡಿಸ್ರಿ. ಇಲ್ಲಿ ಎಷ್ಟೈತ್ರಿ, 1 ಐತಿ, 1ಕ್ಕೆ 1 ಕೂಡಿಸ್ರಿ. ರೈಟ್. ಸೊ ಇದು 2 2 2 2 4. ಸೊ ವಾಟ್ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್? 4 is the correct answer for this question. Right? Fine. So ಅರ್ಥ ಆತಂತ ಅನ್ಕೊಂಡಿನ್ರಿ. ಫೈನ್. ಚಲೋ, ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ್ರಿ. ಓಕೆ. ಸೊ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್. ಈಗ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಏನೈತಲ್ಲ, ಸೊ ಆಲ್ರೆಡಿ ನಾವು ಒಂದು 2-3 ಎಕ್ಸಾಂಪಲ್ಸ್ ತೋರಿಸೀನಿ ನಿಮ್ಗೆ. ಸೊ ಇದನ್ನ ನೀವು ಹೋಮ್ವರ್ಕ್ ದಾಗ ಸಾಲ್ವ್ ಮಾಡಿ ಹೇಳ್ಬೇಕು ನನಗೆ. ಓಕೆ. ಸೊ ಏನ್ ಮಾಡ್ಬೇಕ್ರಿ, ಕ್ವಶನ್ ನಂಬರ್ ಬರಿಬೇಕು, ಆಮೇಲೆ ಇದ್ರ ಮುಂದ್ಗಡೆ ಏನ್ ಆಪ್ಷನ್ ಆನ್ಸರ್ ಆಗ್ತೈತಿ ಅದನ್ನ ಬರಿಬೇಕ್ರಿ. ಫೈನ್. ಸೊ ಇದು ನಿಮ್ಗೆ ಹೋಮ್ವರ್ಕ್. ಈಗ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಲ್ಲೊಂದು ಟರ್ಮ್ ಕೊಟ್ಟಾನ್ರಿ, ಫೈಂಡ್ ದಿ ನಂಬರ್ ಆಫ್ ಪ್ರಾಪರ್ ಫ್ಯಾಕ್ಟರ್ಸ್ ಅಂತ ಹೇಳಿ. ಓಕೆ. ಫೈಂಡ್ ದಿ ನಂಬರ್ ಆಫ್ ಪ್ರಾಪರ್ ಫ್ಯಾಕ್ಟರ್ಸ್. ಈಗ ಫೈಂಡ್ ದಿ ನಂಬರ್ ಆಫ್ ಪ್ರಾಪರ್ ಫ್ಯಾಕ್ಟರ್ಸ್ ಅಂತಂದ್ರಿ, ಈಗ ನಾ ಇದನ್ನ ಕ್ಲಾಸ್ದಾಗ ಫಸ್ಟ್ ಕ್ಲಾಸ್ ಒಳಗಡೆ ಅಥವಾ ಇದರದ್ದು ಫಸ್ಟ್ ಸೆಷನ್ ಒಳಗಡೆ ನಾ ಒಂದು ಪಾಯಿಂಟ್ ಹೇಳಿನ್ರಿ ನಿಮಗೆ. ಏನ್ ಹೇಳಿನ್ ನೋಡ್ರಿ, ನಾನು ಒಂದು ನಂಬರ್ ತಗೊಂಡಿನ್ರಿ 4. ಈಗ 4ದು ಯಾವ್ಯಾವ ಫ್ಯಾಕ್ಟರ್ಸ್ ಅದಾವ್ರಿ, 1 ಐತ್ರಿ, 2 ಐತಿ, ಆಮೇಲೆ 4 ಐತಿ. ಅದೇ ರೀತಿ ಒಳಗ 6ದು ಯಾವ್ಯಾವ ಫ್ಯಾಕ್ಟರ್ಸ್ ಅದಾವ್ರಿ, 1 ಐತ್ರಿ, 2 ಐತಿ, 3 ಐತಿ, ಮತ್ತ 6 ಐತಿ. ಅದೇ ರೀತಿ ಒಳಗ ಸಪೋಸ್ ನಾವು ಒಂದ್ ವೇಳೆ 5ರದ್ದು ಫ್ಯಾಕ್ಟರ್ಸ್ ನೋಡ್ಬೇಕಾದ್ರೆ ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ, 1 ಐತಿ ಮತ್ತ 2 ಐತಿ, ಸಾರಿ 1 ಐತಿ ಮತ್ತ 5 ಐತ್ರಿ, 1 ಐತಿ ಮತ್ತ 5 ಐತಿ. ಅದೇ ರೀತಿ ಒಳಗೆ ಸಪೋಸ್ ನಾ 10ದ್ದು ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ನೋಡ್ಬೇಕಾದ್ರೆ 1 ಐತ್ರಿ, 2, ಆಮೇಲೆ 5, ಆಮೇಲೆ 10. ಇವೆಲ್ಲ ಫ್ಯಾಕ್ಟರ್ಸ್ ಅದಾವ. ಸೊ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡ್ರಿ, ಏನಂತಂದ್ರ ಸಪೋಸ್ ನೀವು ಯಾವ್ದು ನಂಬರ್ ತಗೋರಿ, ಈಗ 4 ತಗೊಂಡ್ರಿ, 2 ಫ್ಯಾಕ್ಟರ್ಸ್ ನೀವು ಕಂಪಲ್ಸರಿ ನೋಡ್ತೀರಿ. ಪ್ರತಿ ಒಂದು ನಂಬರ್ದಾಗ 2 ಫ್ಯಾಕ್ಟರ್ಸ್ ನೀವು ಕಂಪಲ್ಸರಿ ನೋಡ್ತೀರಿ, ಒಂದು ಬಿಟ್. ಓಕೆ. 1 ಇಸ್ ನಾಟ್ ಎ ಪ್ರೈಮ್ ನಂಬರ್ ಅಂತ ಹೇಳಿ ನಾನು ನಿಮಗೆ. ಏನು ಅಬ್ಸರ್ವ್ ಮಾಡಕತ್ತೀರಿ ಅಂತಂದ್ರ, ಈಗ 4 ಐತಲ್ಲ, ಸೊ ಇದ್ರ 2 ಫ್ಯಾಕ್ಟರ್ಸ್ ಫಿಕ್ಸ್ ಇರ್ತಾವ್ರಿ, 1 ಅಂಡ್ ಇಟ್ ಸೆಲ್ಫ್. 1 ಮತ್ ಆ ನಂಬರ್ ಕೊಟ್ಟಿರೋ ನಂಬರ್. ಈಗ 6 ನೋಡ್ರಿ, 6ರದ್ದು 2 ಫ್ಯಾಕ್ಟರ್ಸ್ ಫಿಕ್ಸ್ ಇರ್ತಾವ್ರಿ, 1 ಅಂಡ್ 6 ಅದ ನಂಬರ್. ಅದೇ ರೀತಿ ಒಳಗೆ 5 ನೋಡ್ರಿ, 5 ಪ್ರೈಮ್ ನಂಬರ್ ಐತಿ, ಇದ್ರ 2 ಫ್ಯಾಕ್ಟರ್ಸ್ ಇರ್ತಾವ್ರಿ, 1 ಅಂಡ್ ಇಟ್ ಸೆಲ್ಫ್. 10 ನೋಡ್ರಿ, 1 ಅಂಡ್ ದಿ ನಂಬರ್ ಇಟ್ ಸೆಲ್ಫ್, 1 ಅಂಡ್ 10 ಇಟ್ ಸೆಲ್ಫ್. ಅಂದ್ರೆ ಯಾವುದೂ ನೀವು ನಂಬರ್ ತಗೋರಿ, ಒಂದು ಬಿಟ್ಟ ಯಾವುದೂ ನೀವು ನಂಬರ್ ತಗೊಂಡಾಗ ಅದ್ರ 2 ಫ್ಯಾಕ್ಟರ್ಸ್ ಮಾತ್ರ ಫಿಕ್ಸ್ ಇರ್ತವೆ, 1 ಅಂಡ್ ಆ ನಂಬರ್ ಇಟ್ ಸೆಲ್ಫ್. ಸೊ ಈಗ ನಮಗಿಲ್ಲಿ ಕ್ವಶನ್ ಏನ್ ಕೇಳಿದಾನಂತಾರೆ, ಇಲ್ಲಿ ಪ್ರಾಪರ್ ಫ್ಯಾಕ್ಟರ್ಸ್ ಏನದಾವು ಅಥವಾ ಎಷ್ಟ್ ಅದಾವು ಅಂತ ಕೇಳ್ತಾನ್ರಿ. ಅಂದ್ರೆ ಇದರ ಅರ್ಥ ಏನ್ರಿ, ಈಗ ಸಪೋಸ್ ನನಗ ಕ್ವಶನ್ 10ರದ್ದು ಪ್ರಾಪರ್ ಫ್ಯಾಕ್ಟರ್ಸ್ ಎಷ್ಟ್ ಅದಾವು ಅಂತ ಕೇಳಿದ್ದಂತ ತಿಳ್ಕೊರಿ.
ಸೊ ಟೋಟಲ್ ಇದ್ರ ಫ್ಯಾಕ್ಟರ್ಸ್ ಎಷ್ಟು ಅದಾವ್ರಿ? 1 2 3 4. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವ್ರಿ? ಇದ್ರು 4 ಫ್ಯಾಕ್ಟರ್ಸ್. ಬಟ್ ನಮಗ್ ಪ್ರಾಪರ್ ಫ್ಯಾಕ್ಟರ್ಸ್ ಅಂತ ಕೇಳ್ತಾನ ನಾವು. ಪ್ರಾಪರ್ ಫ್ಯಾಕ್ಟರ್ಸ್ ಎಷ್ಟು ಅದಾವ ಅಂತ ಕೇಳಿದಾಗ ನೀವು ಇಲ್ಲಿ ಏನ್ ಮಾಡ್ಬೇಕು? ಈ 2 ಫ್ಯಾಕ್ಟರ್ಸ್ ಬಿಟ್ಟು ಬಿಡ್ಬೇಕು. ಯಾಕಂದ್ರೆ ಇವು ಎಲ್ಲಾ ನಂಬರ್ಸ್ ದಾಗ ಇರ್ತಾವ. ಸೊ ಇವು 2 ಬಿಟ್ಟು ಉಳಿಕಿದ್ದು ಏನ್ ಫ್ಯಾಕ್ಟರ್ಸ್ ಅದಾವಲ್ಲ, ಇದಕ್ಕೆ ನಾವ್ ಏನಂತ ಕರಿತೀವಿ? ಪ್ರಾಪರ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಂದ್ರೆ ಇದ್ರ ಪ್ರಾಪರ್ ಫ್ಯಾಕ್ಟರ್ಸ್ ಎಷ್ಟು ಅದಾವ್ರಿ? 2 ಅದಾವು. ಅಥವಾ ನೀವೇನ್ ಮಾಡ್ರಿ? ನಂಬರ್ ಆಫ್ ಫ್ಯಾಕ್ಟರ್ಸ್ ಗೆ ನೀವು ಪ್ರಾಪರ್ ಫ್ಯಾಕ್ಟರ್ಸ್ ನ ಫೈಂಡ್ ಮಾಡ್ಬೇಕಂತಂದ್ರ ನೀವೇನ್ ಮಾಡ್ರಿ? ನಂಬರ್ ಆಫ್ ಫ್ಯಾಕ್ಟರ್ಸ್ ಗೆ 2 ಮೈನಸ್ ಮಾಡ್ರಿ. ಯಾಕೆ 2 ಮೈನಸ್ ಮಾಡ್ಬೇಕ್ರಿ? 1 ಅಂಡ್ ಇಟ್ ಸೆಲ್ಫ್, 1 ಮತ್ ಆ ನಂಬರ್, ಇವು ಅಂತೂ 2 ಫ್ಯಾಕ್ಟರ್ಸ್ ಫಿಕ್ಸ್ ಇರ್ತಾವ. ಇವು 2 ಬಿಟ್ ಉಳ್ಕಿದ್ದು ಏನ್ ಫ್ಯಾಕ್ಟರ್ಸ್ ಅದಾವಲ್ಲ ಅದಕ್ಕೆ ನಾವು ಪ್ರಾಪರ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ರೈಟ್? ಓಕೆ. ಸೊ ಈಗ ಕ್ವಶನಿಗೆ ಬರೋಣ್ರಿ. ರೈಟ್? ಸೊ ಕ್ವಶನಿಗೆ ಬರೋಣ್ರಿ. ಸೊ ಕ್ವಶನ್ ಒಳಗೆ ನೋಡ್ರಿ. ಸೊ ಕ್ವಶನ್ ಒಳಗೆ ಏನೈತ್ರಿ? 2800 ಐತ್ರಿ. ಸೊ 2800. ಸೊ ಈಗ ಇಲ್ಲಿ 2 zeros ಅದಾವ್ರಿ. ಸೊ 2 2 ಮತ್ತ 2 5 ಬರ್ತಾವ್ರಿ. ಕರೆಕ್ಟ್? ಸೊ ಇದಿಷ್ಟು ಪಾರ್ಟ್ ಹೋತ್ರಿ. ಈಗ ಇಲ್ಲಿ 28 ಉಳಿತ್ರಿ. ಸೊ ನಿಮ್ಗೆ ಗೊತ್ತೈತ್ರಿ 7 4s 28 ಅಥವಾ 4 7s 28 ಅಂತ ತಗೋಬಹುದ್ರಿ. ಅಗೇನ್ 4 ಪ್ರೈಮ್ ನಂಬರ್ ಇಲ್ಲಂತ ನಿಮಗೂ ಗೊತ್ತೈತ್ರಿ. ಸೊ ಈಗ ಇದನ್ನ ಒಂದ್ಸಲ ಅರೇಂಜ್ಮೆಂಟ್ ಮಾಡಿ ಬಿಡೋಣ್ರಿ. ಓಕೆ. ಸೊ ಇಲ್ಲಿ ಏನ್ ಮಾಡೋಣ್ರಿ? ಇದು 2 ಸ್ಕ್ವೇರ್ ಇಂಟು 5 ಸ್ಕ್ವೇರ್. ಓಕೆ. ಆಮೇಲೆ ಇದೇನ್ ಮಾಡ್ರಿ? 2 ಸ್ಕ್ವೇರ್ ಇಂಟು 7. ರೈಟ್. ಸೊ ಈಗ 2 ಎಷ್ಟು ಅದಾವ ನೋಡ್ರಿ? ಇಲ್ಲಿ 2 ಅದಾವ್ರಿ, ಇಲ್ಲಿ 2 ಅದಾವ್ರಿ. ಸೊ ಟೋಟಲ್ 2 ಎಷ್ಟು ಅದಾವ್ರಿ? ಇಲ್ಲಿ 4 ಅದಾವ್ರಿ. ಕರೆಕ್ಟ್? ಆಮೇಲೆ 5 ಎಷ್ಟು ಅದಾವ ನೋಡ್ರಿ? 5 2 ಅದಾವ್ರಿ. 7 ಎಷ್ಟು ಅದಾವ್ರಿ? 7 1 ಐತ್ರಿ. ಫೈನ್. ಓಕೆ. ಸೊ ಮೊದಲ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಿಬಿಡ್ರಿ. ನಂಬರ್ ಆಫ್ ಫ್ಯಾಕ್ಟರ್ಸ್ ಏನೈತಿ ಫಾರ್ಮುಲಾ? ಪವರಿಗೆ +1 ಮಾಡ್ಕೋತ ಹೋಗುದ್ರಿ. ಹೌದಲ್ರಿ? ಪವರಿಗೆ +1, 4 + 1 5 ಇಂಟು 2 + 1 3 ಇಂಟು 1 + 1 2. ಸೊ ಎಷ್ಟು ಆಕೈತ್ರಿ? 5 2s 10, 10 3s 30. ಸೊ ಇದು ಏನ್ರಿ? ಇದು ನಂಬರ್ ಆಫ್ ಫ್ಯಾಕ್ಟರ್ಸ್ ರೀ. ಬಟ್ ನಮಗ್ ಏನ್ ಕೇಳ್ಯಾನ್ರಿ ಅವ? ಪ್ರಾಪರ್ ಫ್ಯಾಕ್ಟರ್ಸ್ ಅಂತ ಕೇಳಿದಾನ್ರಿ. ಸೊ ನಂಬರ್ ಆಫ್ ಪ್ರಾಪರ್ ಫ್ಯಾಕ್ಟರ್ಸ್ ಇದಕ್ಕೇನ್ ಫಾರ್ಮುಲಾ ಹೇಳೇನ್ರಿ ನಾನು? ನಂಬರ್ ಆಫ್ ಫ್ಯಾಕ್ಟರ್ಸ್ ಗೆ 2 ಮೈನಸ್ ಮಾಡ್ರಿ. ಓಕೆ. ನಂಬರ್ ಆಫ್ ಫ್ಯಾಕ್ಟರ್ಸ್ ಗೆ 2 ಮೈನಸ್ ಮಾಡ್ರಿ. ಸೊ ನಂಬರ್ ಆಫ್ ಫ್ಯಾಕ್ಟರ್ಸ್ ಗೆ 2 ಮೈನಸ್ ಮಾಡಿದಾಗ ಎಷ್ಟು ಆಗ್ತೈತ್ರಿ? 30 ಒಳಗೆ 2 ಕಳೆದ್ರೆ 28. ಸೊ 28 is the answer. So option A, 28 is the correct answer for this question. Right? So bala simple ಐತಿ. ಅಗೇನ್ ಅದ ಪ್ರೊಸೀಜರ್ ಐತ್ರಿ. ಫೈನ್. ಓಕೆ. ಸೊ ಇಲ್ಲಿಗೆ ನಂಬರ್ ಆಫ್ ಪ್ರಾಪರ್ ಫ್ಯಾಕ್ಟರ್ಸ್. ಓಕೆ. ಈಗ ಒಂದು ಹೋಮ್ವರ್ಕ್ ಕೊಡೋದಾದ್ರೆ ನೀವೇನ್ ಮಾಡ್ರಿ? ಇದರದ್ದು ನಂಬರ್ ಆಫ್ ಪ್ರಾಪರ್ ಫ್ಯಾಕ್ಟರ್ಸ್ ಎಷ್ಟು ಆಕತ್ತೆ ಅಂತ ಹೇಳ್ಬಿಡ್ರಿ. ಓಕೆ. ಸೊ ಈ ಕ್ವಶನ್ ನಂಬರ್ 12 ಗೆ ಸೊ ಇಲ್ಲೇ ಏನ್ ಮಾಡ್ರಿ? ನಂಬರ್ ಆಫ್ ಪ್ರಾಪರ್ ಫ್ಯಾಕ್ಟರ್ಸ್ ಓಕೆ ಎಷ್ಟಾಗ್ತದೆ ಅಂತ ಹೇಳ್ರಿ. ಫೈನ್. ಸೊ ಇನ್ನೊಂದು ಸ್ವಲ್ಪ ಇದ್ರಾಗ ಇನ್ನೊಂದು ಸ್ವಲ್ಪ ಪಾರ್ಟ್ ಐತ್ರಿ. ಸಮ್ ಆಫ್ ಫ್ಯಾಕ್ಟರ್ಸ್, ಅದ್ರೊಳಗು ಮತ್ತೆ ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್, ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್, ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್. ಸೊ ಇದನ್ನ ಏನೈತಿ ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಷನ್. ರೈಟ್? ಸೊ ಥ್ಯಾಂಕ್ ಯು ವೆರಿ ಮಚ್ and have a nice day.